ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಬಾಗಲಕೋಟೆಯ ಮುಧೋಳದಲ್ಲಿ ನಿಲ್ಲದ ಕಬ್ಬು ಬೆಳೆಗಾರರ ಕಿಚ್ಚು. ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಾಳ್ಮೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ರೈತರು. ಬೆಳೆ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಪ್ರತಿಭಟನೆಯ ಕಿಚ್ಚು ಎಲ್ಲೆಡೆ ವ್ಯಾಪಿಸಿದೆ. ಬಾಗಲಕೋಟೆಯ ಮಹಾಲಿಂಗಪುರ ಪಟ್ಟಣದ ಬಳಿ ಹೈ ಡ್ರಾಮಾನೇ ನಡೆದಿದೆ. ರೈತರು ತಮ್ಮ ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ. ಫ್ಯಾಕ್ಟರಿಗೆ ಸಾಗಿಸ್ತಾ ಇದ್ದಂತಹ ಕಬ್ಬಿನ ಟ್ರ್ಯಾಕ್ಟರ್ ನೆಲಕ್ಕುರುಳಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಬ್ಬಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿ ಫ್ಯಾಕ್ಟರಿ ಮುತ್ತಿಗೆಗೆ ಪ್ರಯತ್ನ ಪಟ್ಟಿದ್ದಾರೆ. ಮಾತುಕತೆಗೆ ವೇದಿಕೆಗೆ ಬಾರದ ಕಾರ್ಖಾನೆ ಮಾಲೀಕರಿಂದ ತಾಳ್ಮೆಯ ಕಟ್ಟೆ ಒಡೆದಿದೆ. ರೈತರು ತಾಳ್ಮೆಯ ಕಟ್ಟೆ ಒಡೆದು ಕಬ್ಬು ತುಂಬಿದ್ದಂತಹ ಟ್ರ್ಯಾಕ್ಟರ್ಗೆ ಬೆಂಕಿಯನ್ನು ಹಚ್ಚಿದ್ದಾರೆ. 2 ಟ್ರಾಲಿ ಹೊಂದಿರುವಂತಹ ಕಬ್ಬಿನ ಟ್ರ್ಯಾಕ್ಟರ್ ಅದು. ಟ್ರ್ಯಾಕ್ಟರ್ ಗಾಲಿಯ ಹವಾ ತೆಗೆದು ಒಂದನ್ನ ಟ್ರಾಲಿ ಪಲ್ಟಿ ಮಾಡಿದ್ರೆ ಇನ್ನೊಂದು ಟ್ರಾಲಿ ಪಲ್ಟಿ ಆಗದ ಹಿನ್ನೆಲೆ ನಿಂತಲ್ಲೇ ಬೆಂಕಿ ಹಚ್ಚಿದ್ದಾರೆ ರೈತರು. ರೊಚ್ಚಿಗೆದ್ದ ಅನ್ನದಾತರಿಂದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಲಾಗಿದೆ. ಬಾಕಿ ಬಿಲ್ ಕೊಟ್ಟು ಕಾರ್ಖಾನೆ ಆರಂಭಿಸುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಸಮೀರಾವಾಡಿಯ ಗೋದಾವರಿ ಕಾರ್ಖಾನೆಯತ್ತ ರೈತರು ತೆರಳುತ್ತಾ ಇದ್ರು. ಟ್ರ್ಯಾಕ್ಟರ್ ಬೈಕ್ಗಳ ಮೂಲಕ ಕಾರ್ಖಾನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾಕಾರರು ಹೊರಟಿದ್ರು. ಮಾರ್ಗ ಮಧ್ಯೆ ಮಹಾಲಿಂಗಪುರ ಬಳಿಯ ರಸ್ತೆ ಬದಿ ನಿಂತಿದ್ದಂತಹ ಕಬ್ಬು ತುಂಬಿದ್ದ 2 ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. संख्या A49 TA1729। ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ರೈತರ ತಾಳ್ಮೆಯ ಕಟ್ಟೆ ಒಡೆದಿದೆ ಅಂತ ಹೇಳಿ. ಅವರ ತಾಳ್ಮೆಯ ಕಟ್ಟೆ ಒಡೆದಿರುವಂತಹ ಪರಿಣಾಮ ಈಗ ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಧೋಳದ ರಾಯಣ್ಣ ವೃತ್ತದಿಂದ ಸಮೀರಾವಾಡಿ ಫ್ಯಾಕ್ಟರಿ ಕಡೆಗೆ ಹೋಗ್ತಾ ಇದ್ರು ರೈತರು. ಆ ಮಾರ್ಗ ಮಧ್ಯದಲ್ಲಿ 2 ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳು ಅವ್ರಿಗೆ ಕಣ್ಣಿಗೆ ಕಾಣಿಸಿದೆ. ಆಗ 2 ಟ್ರ್ಯಾಕ್ಟರ್ಗಳನ್ನ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಟ್ರ್ಯಾಕ್ಟರ್ ಟ್ರಾಲಿಯ ಗಾಳಿಯನ್ನ ತೆಗೆದು ಪಲ್ಟಿ ಹೊಡೆಸಿದ್ದಾರೆ. ಮತ್ತೊಂದು ಟ್ರಾಲಿ ಬೀಳದಂತಹ ಹಿನ್ನೆಲೆ ಆ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ರೈತರ ತಾಳ್ಮೆಯ ಕಟ್ಟೆ ಒಡೆದ್ರೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಇದು ಕೂಡ ಬೆಸ್ಟ್ ಎಕ್ಸಾಂಪಲ್. ಈಗ ರೈತರ ತಾಳ್ಮೆಯ ಕಟ್ಟೆ ಒಡೆಯೋದಕ್ಕೆ ಕಾರಣ ಏನು? ಕಾರ್ಖಾನೆ ಮಾಲೀಕರು ಮಾತುಕತೆಗೆ ಬಾರದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಬೆಂಕಿ ಹಚ್ಚೋದಕ್ಕೆ ಮುಂದಾದ್ರೆ ಹೇಗೆ? ಚೈತ್ರ, ಕಬ್ಬಿಗೆ 3500 ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅಂತ ಹೇಳಿ 4-5 ದಿನಗಳಿಂದ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. 4-5 ದಿನಗಳಿಂದ 5-6 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು ಹಲವು ಸಭೆಗಳನ್ನ ನಡೆಸಿದ್ರೆ ಹೊರತಾಗಿ ಆ ಸಂಧಾನ ಯಾವತ್ತೂ ಕೂಡ ಸಫಲತೆ ಕಾಣಲಿಲ್ಲ. ಹೀಗಾಗಿ ರೈತರ ದಿನದಿಂದ ದಿನಕ್ಕೆ ತಮ್ಮ ಹೋರಾಟದ ತೀವ್ರತೆಯನ್ನು ಹೆಚ್ಚಿಸ್ತಾನೆ ಬಂದ್ರು. ಇವತ್ತು ಟ್ರ್ಯಾಕ್ಟರ್ ರ್ಯಾಲಿಗೆ ಕರೆಯನ್ನ ನೀಡಿದ್ರು. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಂಗೊಳ್ಳಿ ರಾಯಣ್ಣರ ವೃತ್ತದ ಬಳಿ ಇರ್ತಕ್ಕಂತಹ GLBC ಹೈವೇಯಲ್ಲಿ ರೈತರು ತಾಳ್ಮೆಯಿಂದ ಏನು ಕಾರ್ಖಾನೆಯ ಮಾಲೀಕರು ಆಗಮಿಸಿ ಇವತ್ತು ಒಂದು ಇತ್ಯರ್ಥಕ್ಕೆ ಬರ್ತಾರೆ, ಒಂದು ನಿರ್ಧಾರವನ್ನ ಪ್ರಕಟಿಸ್ತಾರೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡು 3 ಗಂಟೆವರೆಗೂ ಕೂಡ ಕಾದಿದ್ರು. ಆದ್ರೆ 3 ಗಂಟೆ ಆದ್ರೂ ಕೂಡ ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಆ ಒಂದು ಸ್ಥಳಕ್ಕೆ ಬಾರದೆ ತಮ್ಮ ನಿರ್ಧಾರವನ್ನ ಪ್ರಕಟಿಸದೆ ಮೊಂಡುತನವನ್ನ ಪ್ರದರ್ಶನ ಮಾಡಿದ್ದಕ್ಕಾಗಿ ಮಧ್ಯಾಹ್ನದ ವೇಳೆ ಈ ಒಂದು ರೈತರ ಆಕ್ರೋಶದ ಕಟ್ಟೆ ಒಡೆದಿದ್ದೇನೆ ಅಂತ ಹೇಳ್ಬೋದು. ಮಧ್ಯಾಹ್ನದಿಂದ ತಾಳ್ಮೆ ಕಳ್ಕೊಂಡಂತ ರೈತರು ರಾಯಣ್ಣ ವೃತ್ತದಿಂದ ನೇರವಾಗಿ ಸಮೀರವಾಡಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕೋದಕ್ಕಂತ ಹೇಳಿ ಟ್ರ್ಯಾಕ್ಟರ್ ಮೂಲಕ, ಆಟೋಗಳ ಮೂಲಕ, ಬೈಕ್ಗಳ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ರೈತರು ದೌಡಾಯಿಸ್ತಾ ಇದ್ರು.
ಈ ಒಂದು ಸಂದರ್ಭದಲ್ಲೇನೆ ಏನು ಮಹಾಲಿಂಗಪುರ ಬಳಿ ಇರ್ತಕ್ಕಂತಹ ಸಂಗಾನಟ್ಟಿ ಕ್ರಾಸ್ ಬಳಿ ರಸ್ತೆ ಬದಿಯಲ್ಲಿ 2 ಟ್ರ್ಯಾಕ್ಟರ್ ಟ್ರೈಲರ್ಗಳು ಕಬ್ಬು ಲೋಡ್ ಮಾಡ್ಕೊಂಡು ನಿಂತಿತ್ತು. ಅದು ICCL ಫ್ಯಾಕ್ಟರಿಗೆ ಏನು ಸರಬರಾಜು ಆಗ್ಬೇಕಾಗಿದ್ದಂತಹ ಕಬ್ಬು. ಆ ಒಂದು ಕಬ್ಬಿನ ಟ್ರ್ಯಾಕ್ಟರ್ನ ನೋಡಿದ ತಕ್ಷಣ ರೈತರು ಅದನ್ನ ರಸ್ತೆ ಬದಿಯಲ್ಲೇ ಅದರ ಟೈರ್ನ ಅಂದ್ರೆ ಗಾಳಿಯನ್ನ ತೆಗೆದು ಕೆಡುವ ಪ್ರಯತ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ಟ್ರ್ಯಾಕ್ಟರ್ ಟ್ರೈಲರ್ ನೆಲಕ್ಕೆ ಉರುಳಿಸಿ ಇನ್ನೊಂದು ಟ್ರ್ಯಾಕ್ಟರ್ ಟ್ರೈಲರ್ ಉಳಿಸುವಂತ ಸಂದರ್ಭದಲ್ಲಿ ಅದು ಬೀಳದಿರೋದಕ್ಕಾಗಿ 2 ಟ್ರೈಲರ್ಗಳಿಗೆ ಬೆಂಕಿಯನ್ನ ಇಟ್ಟಿರುವಂತದ್ದು. ಆ ಮೂಲಕ ರೈತರು ತಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಇದೀಗ ಆಕ್ರೋಶ ಭರಿತರಾಗಿದ್ದಾರೆ. ಆ ಒಂದು ಟ್ರ್ಯಾಕ್ಟರ್ ಟ್ರೈಲಿಯನ್ನ ಕೆಳದ ಬಳಿಕ ಅಂದ್ರೆ ಬೀಳಿಸಿದ ಬಳಿಕ ಈಗ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೆ ಅಂದ್ರೆ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಆಗಮಿಸಿ ಈ ಒಂದು ಕಾರ್ಖಾನೆಯನ್ನ ಮುತ್ತಿಗೆ ಹಾಕಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ತಂಡೋಪತಂಡವಾಗಿ ಬರ್ತಾ ಇರೋದ್ರಿಂದಾಗಿ ಪೊಲೀಸರು ಕೂಡ ಒಂದ್ ರೀತಿಯಾಗಿ ಅಸಹಾಯಕರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 4-5 ದಿನಗಳಿಂದ ಸಂಧಾನದ ಕತೆಗಳು ನಡೀತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಕಾರ್ಖಾನೆ ಮಾಲೀಕರು ಈ ಒಂದು ಜಿಲ್ಲಾಧಿಕಾರಿಗಳ ಏನು ಸಂಧಾನ ಸಭೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇದೇ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶಗೊಂಡಿರುವಂತದ್ದು. ಪ್ರಮುಖವಾದಂತಹ ಬೇಡಿಕೆ ಏನಂತಂದ್ರೆ 3,500 ರೂಪಾಯಿ ಕಬ್ಬಿಗೆ ಕೊಡಬೇಕು ಅನ್ನುವಂತ ಬೇಡಿಕೆ ಏನಿತ್ತು. ಈ ಬೇಡಿಕೆಯಿಂದ ಕಳೆದ 2 ದಿನಗಳಿಂದ ರೈತರು ಆ ತಮ್ಮ ಬೇಡಿಕೆಯನ್ನ ಇಳಿಸುವ ಮೂಲಕ ಸಂಧಾನಕ್ಕೆ ಒಂದು ಕಡೆ ಒಂದು ಹೆಜ್ಜೆ ಮುಂದಿಟ್ಟಿದ್ರು ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ನಿನ್ನೆ ರೈತರು ನಮ್ಮ ಜೊತೆಗೆ ಹಂಚ್ಕೊಂಡಿರುವಂತಹ ಮಾಹಿತಿ ಏನಂತಂದ್ರೆ 3,300 ರೂಪಾಯಿ ದರವನ್ನ ನೀಡಲಿ, ಅದಕ್ಕೆ ನಮ್ಮದು ಒಪ್ಪಿಗೆ ಇದೆ. ಆದ್ರೆ ರಿಕವರಿ ಆಧಾರಿತ ದರವನ್ನ ಏನು ಸರ್ಕಾರ ನಿಗದಿಪಡಿಸಿದೆ ಈ ಒಂದು ನಿರ್ಧಾರಕ್ಕೆ ನಮ್ಮ ವಿರೋಧ ಇದೆ. ಇಲ್ಲಿ ಪ್ರಮುಖವಾಗಿ ಈ ರಿಕವರಿ ಆಧಾರವನ್ನ ಕೈ ಬಿಟ್ಟು ಏಕರೂಪದಲ್ಲಿ ಜಿಲ್ಲೆಯ ಪ್ರತಿಯೊಬ್ಬ ರೈತರಿಗೂ ಕೂಡ 3,300 ರೂಪಾಯಿ ದರವನ್ನ ನೀಡಲಿ, ಅದರ ಜೊತೆಗೆ ಒಂದೇ ಕಂತಿನಲ್ಲಿ ಹಣವನ್ನ ನೀಡಬೇಕು ಅನ್ನೋಂತ ಬೇಡಿಕೆನ ಇಟ್ರು. ಕೊನೆ ಗಳಿಗೆಯಲ್ಲೂ ಕೂಡ ಕಾರ್ಖಾನೆ ಮಾಲೀಕರು ಈ ಒಂದು ಬೇಡಿಕೆಗೂ ಕೂಡ ಒಪ್ಪದೇ ಇರೋದಕ್ಕಾಗಿ ಇಂತಹ ಒಂದು ಪರಿಸ್ಥಿತಿ ಎದುರಾಗಿರುವಂತದ್ದು. ಚೈತ್ರ, ಮಂಜುನಾಥ್, ಈಗ ಕಳೆದ 4 ದಿನಗಳಿಂದಲೂ ಕೂಡ ಬಾಗಲಕೋಟೆಯಲ್ಲಿ ರೈತರು ಒಂದ್ ರೀತಿಯಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು, ಬಟ್ ಎಲ್ಲೂ ಕೂಡ ಯಾವುದಕ್ಕೂ ಹಾನಿ ಮಾಡಿರಲಿಲ್ಲ. ಬಟ್ ಈ ರೀತಿಯಾಗಿ ತಮ್ಮ ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದ ಗಮನವನ್ನ ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರಯತ್ನಗಳು ಆಗ್ತಾ ಇದೆಯಾ, ಅಥವಾ ನಮಗೆ ನಾವ್ ಏನ್ ಘೋಷಣೆ ಮಾಡಿದಾರಲ್ಲ ಆ ಒಂದು ನಿಗದಿಯನ್ನೇ ನಮಗೆ ಕೊಡಬೇಕು ಬೆಲೆ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ? ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಪೊಲೀಸರು ಯಾವ ರೀತಿಯಾಗಿ ಕಂಟ್ರೋಲ್ಗೆ ತರೋದಕ್ಕೆ ಅಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ? ಜೊತೆಗೆ ಯಾವುದೇ ಅಧಿಕಾರಿಗಳಾಗ್ಲಿ ಅಥವಾ ಜಿಲ್ಲಾಧಿಕಾರಿಯಾಗ್ಲಿ ನಾಯಕರಾಗ್ಲಿ ಯಾರು ಕೂಡ ಬಂದು ಸಂಧಾನ ಮಾಡಬೇಕು ಅಥವಾ ಮಾತುಕತೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿಲ್ವಾ? ಚೈತ್ರ, ಪ್ರತಿಭಟನೆ ಆರಂಭವಾದಾಗಿನಿಂದನೂ ಕೂಡ ಸಂಧಾನ ಪ್ರಕ್ರಿಯೆಗಳು ನಡೀತಾನೆ ಇತ್ತು. ಆದ್ರೆ ಸರ್ಕಾರ ಏನು 3,300 ರೂಪಾಯಿ ದರವನ್ನ ಘೋಷಣೆ ಮಾಡಿತ್ತು. ಈ ಒಂದು ಆದೇಶದ ಪ್ರತಿಯಲ್ಲಿ ರಿಕವರಿ ಆಧಾರದ ಮೇಲೆ ಅಂದ್ರೆ 11.25 ರಿಕವರಿ ಬಂದಲ್ಲಿ 3,300 ರೂಪಾಯಿ ದರವನ್ನ ಕೊಡಬೇಕು ಅನ್ನುವಂತಹ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಆ ಒಂದು ಆದೇಶಕ್ಕೆ ಮುಧೋಳದ ರೈತರು ಅಕ್ಷರಶಃ ಒಪ್ಪೋದಕ್ಕೆ ತಯಾರಿರಲಿಲ್ಲ. ಈ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಬೆಳಗಾವಿ ಭಾಗದಲ್ಲಿ ಹೋರಾಟ ನಡೆಸ್ತಾ ಇದ್ದಂತ ರೈತರು ತರಾತುರಿಯಲ್ಲಿ ಒಪ್ಪಿಗೆಯನ್ನ ಸೂಚಿಸಿದ್ರು. ಆ ಬಳಿಕ ಹೋರಾಟವನ್ನು ಕೂಡ ಕೈ ಬಿಟ್ರು. ಇದು ಒಂದು ಕೂಡ ರೈತರನ್ನ ಅಂದ್ರೆ ಮುಧೋಳದ ರೈತರನ್ನ ಆಕ್ರೋಶಗೊಳಿಸಿದ್ದು. ಇದಾದ ಬಳಿಕ ರೈತರು ಆ ಬೆಳಗಾವಿ ಭಾಗದಲ್ಲಿ ಹೋರಾಟವನ್ನು ಕೈ ಬಿಟ್ರು ಕೂಡ ನಾವು ಹೋರಾಟ ಕೈ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಮುಂದಿಟ್ಟು ಆ ಒಂದು ಬೇಡಿಕೆಯನ್ನ ಈಡೇರಿಸಲೇಬೇಕು ಅನ್ನೋಂತ ಪಟ್ಟು ಹಿಡಿದು ಹೋರಾಟವನ್ನ ಮುಂದುವರಿಸಿದ್ರು. ಕಳೆದ 1 ವಾರದಿಂದ ಹೋರಾಟ ಆರಂಭವಾದ್ರೂ ಕೂಡ ದಿನದಿಂದ ದಿನಕ್ಕೆ ಹೋರಾಟ ತೀವ್ರತೆ ಕಂಡ್ರು ಕೂಡ ಯಾವುದೇ ರೀತಿಯಾಗಿ ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿಯಾಗಿರ್ಬೋದು ಅಥವಾ ಈ ರೀತಿಯಾಗಿ ರೈತರ ಕಬ್ಬಿಗೆ ನಷ್ಟ ಮಾಡುವಂತದ್ದಾಗಿರ್ಬೋದು, ಕಾರ್ಖಾನೆಗಳಿಗೆ ನಷ್ಟ ಮಾಡುವಂತದ್ದಾಗಿರ್ಬೋದು, ಇಂತಹ ಒಂದು ಯಾವುದೇ ರೀತಿಯಂತ ಬೆಳವಣಿಗೆಗಳು ನಡೆದಿರ್ಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿನೇ ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಒಂದು ಸಂಧಾನ ಸಭೆಗಳನ್ನ ಅಂದ್ರೆ ಸರಣಿ ಸಭೆಗಳನ್ನ ಜಿಲ್ಲಾಧಿಕಾರಿಗಳು ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಕೂಡ ನಡೆಸುವಂತ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ರೈತರು 3,500 ರೂಪಾಯಿ ಬೇಡಿಕೆಯಿಂದ ಕೆಳಗೆ ಬಂದ್ರು ಕೂಡ ಕಾರ್ಖಾನೆ ಮಾಲೀಕರು ಏನು ಸರ್ಕಾರದ ಆದೇಶವನ್ನ ಪಾಲಿಸ್ತೀವಿ ಅದನ್ನ ಹೊರತುಪಡಿಸಿ ನಮ್ಮಿಂದ 10 ಪೈಸಾ ಕೂಡ ನೀಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಏನು ಮಾತನ್ನು ಹೇಳ್ತಾ ಬಂದ್ರು. ಅದೇ ಒಂದು ನಿರ್ಧಾರಕ್ಕೆ ಅವರು ಇದುವರೆಗೂ ಕೂಡ ಬದ್ಧರಾಗಿರೋದ್ರಿಂದಾಗಿ ಏನು ರೈತರ ಆಕ್ರೋಶ ಇವತ್ತು ಹೆಚ್ಚಾಗಿದೆ ಅಂತ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಕೊನೆಯದಾಗಿ ರೈತರು ಬೇಡಿಕೆ ಇಟ್ಟಂತದ್ದು ಏನಂತಂದ್ರೆ ಇವತ್ತು ಅಂದ್ರೆ ಬಹಿರಂಗವಾಗಿ ಹೇಳದೇ ಇದ್ರು ಕೂಡ ಇನ್ನು ಒಂದು ಸಂಧಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವಂತಹ ರೈತರು ನಮ್ಮ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ಇನ್ನು ನಾವು 3,500 ರೂಪಾಯಿ ದರದಿಂದ ಕೆಳಗಡೆ ಬಂದಿದ್ದೀವಿ, ಅಂದ್ರೆ 3,350 ರೂಪಾಯಿ ನೀಡಲಿ, ಆ ಒಂದು 3,350 ರೂಪಾಯಿ ನೀಡದಲ್ಲಿ ನಾವು ಒಪ್ಕೊಳ್ಳಕ್ಕೆ ತಯಾರಿದ್ದೇವೆ. ಆದ್ರೆ ಏಕಕಾಲಕ್ಕೆ ಅಂದ್ರೆ ಪ್ರತಿ ಬಾರಿ ಕೂಡ ಏನಾಗುತ್ತೆ ಅಂತಂದ್ರೆ 3,200 ರೂಪಾಯಿ ದರವನ್ನ ನೀಡಿ ಅದಾದ ಬಳಿಕ 2ನೇ ಕಂತಿನಲ್ಲಿ ಸರ್ಕಾರ ಯಾವಾಗ 50 ರೂಪಾಯಿ ಬೆಂಬಲ ಬೆಲೆಯನ್ನ ನೀಡುತ್ತೋ ಆ ಒಂದು ಸಂದರ್ಭದಲ್ಲಿ ನಾವು 50 ರೂಪಾಯಿನ ಕೊಡ್ತೀವಿ ಅನ್ನುವಂತಹ ಮಾತನ್ನ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ರು. ಈ ಒಂದು ನಿರ್ಧಾರಕ್ಕೆ ರೈತರು ಒಪ್ಪಿಗೆಯನ್ನ ಸೂಚಿಸಿರ್ಲಿಲ್ಲ. ಇದರ ಬದಲಾಗಿ ನೀವು 3,300 ರೂಪಾಯಿನ ಕೊಡೋದಾದ್ರೆ ಏಕಕಾಲಕ್ಕೆ 3,250 ರೂಪಾಯಿ ಬಿಲ್ ಅನ್ನ ಕಬ್ಬನ್ನ ಕಟಾವು ಮಾಡಿದ ತಕ್ಷಣ ಹಾಕಬೇಕು. ಸರ್ಕಾರ ಅದಾದ್ಮೇಲೆ 50 ರೂಪಾಯಿ ಹಣವನ್ನ ನೀಡ್ಲಿ. ಅದರ ಜೊತೆಗೆ ಈ ಹಿಂದಿನ ಬಾಕಿಗಳೇನಿದ್ದಾವೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ 14 ಸಕ್ಕರೆ ಕಾರ್ಖಾನೆಗಳು ಯಾವುದೇ ರೀತಿಯಾದಂತಹ ಬಾಕಿಯನ್ನ ಇಟ್ಟುಕೊಳ್ಳದೆ ಈಗಿಂದ ಹೀಗೆ ಆ ಬಾಕಿಯನ್ನು ಚುಕ್ತಾ ಮಾಡಬೇಕು, ಆ ಬಳಿಕ ಕಾರ್ಖಾನೆಯನ್ನ ಆರಂಭಿಸಬೇಕು ಅನ್ನುವಂತಹ
ಕೊನೆಯ ಬೇಡಿಕೆನ ಇಟ್ಟಿದ್ರು. ಈ ಒಂದು ಬೇಡಿಕೆಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದನೂ ಕೂಡ ಕಾರ್ಖಾನೆ ಮಾಲೀಕರೊಂದಿಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಂಧಾನ ಸಭೆ ನಡೀತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಕಾರ್ಖಾನೆ ಮಾಲೀಕರು ಸ್ಪಂದಿಸದ ಹಿನ್ನೆಲೆಯಲ್ಲಿ ಇಂತಹ ಒಂದು ಪರಿಸ್ಥಿತಿ ಎದುರಾಗಿರುವಂತದ್ದು. ಚೈತ್ರ, ಮಂಜುನಾಥ್, ಈಗ ಒಬ್ಬ ರೈತನ ಕಷ್ಟ ಒಬ್ಬ ರೈತನಿಗೆ ಗೊತ್ತಾಗೋದು ಅಂತ ಹೇಳ್ತಾರೆ. ಒಬ್ಬ ರೈತ ಬೆಳೆದಂತಹ ಕಬ್ಬಿಗೆ ಈ ರೀತಿಯಾಗಿ ಬೆಂಕಿ ಹಚ್ತಾರೆ ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಬೆಳೆದಂತಹ ಕಬ್ಬಿಗೆ ಏನು ಬೆಲೆ ಇಲ್ಲದಂತಾಯ್ತಾ ಅಂತ. ಮಂಜುನಾಥ್, ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ, ಸಂಪರ್ಕ ಮಾಡ್ತೀನಿ. ಈಗ ನಮ್ಮ ಜೊತೆಗೆ ವೀರೇಶ್ ಹಡಗಲಗೇರಿ ರೈತ ಮುಖಂಡರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ ಸರ್. ಈಗ ಬಾಗಲಕೋಟೆಯಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ರೈತರು ಕಳೆದ ಒಂದು ವಾರದಿಂದನೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ರೈತರ ಮನವಿ ಏನಿದೆ, ಬೇಡಿಕೆಗಳು ಏನಿದೆ, ಜೊತೆಗೆ ಇವತ್ತಿನ ಈ ಪರಿಸ್ಥಿತಿ ಇದೆಯಲ್ಲ, ಕಬ್ಬಿನ ಬೆಳೆಗೆ ಬೆಂಕಿ ಹಚ್ಚಿರೋದು, ಅದು ಎಷ್ಟು ನಿಮ್ಮ ಪ್ರಕಾರ ಸರಿ ಅಂತ ಅನ್ಸುತ್ತೆ? ಈಗ ರೈತರು ಆಕ್ರೋಶದಿಂದ ಬೆಂಕಿ ಹಚ್ಚಿದ್ದಾರೆ ಮೇಡಮ್. ತಮ್ಗೆ ಅನ್ಯಾಯ ಆಗ್ತಿದೆ ಅಂತ, ಅನ್ಯಾಯದಿಂದ ತಡ್ಕೊಳ್ಳೋದಾಗ್ಲಾರ್ದಕ್ಕ ಸರ್ಕಾರ ರೈತರ ನೆರವಿಗೆ ಬರ್ಬೇಕಾಗಿತ್ತು ಫಾಸ್ಟ್ ಆಗಿ. ಸರ್ಕಾರ ರೈತರ ಬೇಡಿಕೆಗಳನ್ನ ಅಷ್ಟು ಈಡೇರಿಸಬೇಕಾಯ್ತಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ನಮಗ ಬೇಕಾದಂತ ನ್ಯಾಯನ ನಾವು ಹೋರಾಟ ಮಾಡಿದ್ರು ಸಿಗ್ತಾ ಇಲ್ಲ ಇವತ್ತಿಗೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ತನ್ನ ಕಳ್ಕೊಂಡ್ಬಿಟ್ಟಿದೆ, ತನ್ನ ಇದನ್ನ ವ್ಯಾಪ್ತಿ, ಅಧಿಕಾರ ವ್ಯಾಪ್ತಿನ. ಅದು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಈ MNC ಕೈಯಾಗ ಸಿಕ್ಕೊಂಡು ಒದ್ದಾಡ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಅದಕ್ಕೆ ಸರ್ಕಾರ ಕೂಡಲೇ ಈ ಪ್ರಜೆಗಳ ರಕ್ಷಣೆ ಮಾಡಬೇಕಾದ ಅದ್ರ ಕರ್ತವ್ಯ ಅದ, ರೈತನ ರಕ್ಷಣೆ ಮಾಡಬೇಕಾದ ಅದ್ರ ಕರ್ತವ್ಯ ಅದ. ಕೂಡಲೇ ರೈತರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಲು ಕೂಡಲೇ ಸರ್ಕಾರ ಸಿದ್ಧ ಆಗಬೇಕು ಅಂತ ಒಂದು ಬೇಡಿಕೆ ಸರ್. ಈಗ ರೈತ ಮುಖಂಡರಾಗಿ ಈಗ ಇಷ್ಟು ದಿನಗಳಲ್ಲಿ ಎಷ್ಟು ಬಾರಿ ಸಂಧಾನ ಆಗಿರುವಂತದ್ದು? ಸಂಧಾನ ಆದ್ರೂ ಕೂಡ ಅದೇನು ಪ್ರತಿಫಲ ಕೊಡ್ಲಿಲ್ವಾ ಅಥವಾ ವಿಫಲ ಆಯ್ತಾ? ಸೊ ನಿಮ್ಮ ಬೇಡಿಕೆ ಏನು ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ದೀರಾ ಹೇಗೆ? ಇಲ್ರಿ ಮೇಡಮ್, ಅದ್ರ ಮತ್ತೆ ಬೇಡಿಕೆಗಳನ್ನ ಎಲ್ಲ DC ಮುಖಾಂತರ ಎಲ್ಲರ ಮುಖಾಂತರ ಸಲ್ಲಿಸಿದ್ದಾಗಿದೆ. ಸರ್ಕಾರ ರೈತರಿಗೆ ಏನ್ ಬೇಡಿಕೆ ಅದರ ಸಮರ್ಪಕವಾಗಿ ಅದಕ್ಕೆ ಬಗೆಹರಿಸಕ್ ತಯಾರಿಲ್ಲ. ಕಾರ್ಖಾನೆ ಮಾಲೀಕರು ಒತ್ತಡಕ್ಕೆ ಬೀಳ್ತಾ ಇದೆ. ಕಾರ್ಖಾನೆ ಮಾಲೀಕರು ಬಾಕಿ ಹಣವನ್ನ ಸಹ ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿ. ಹೌದು ಸರ್, ಕಾರ್ಖಾನೆ ಮಾಲೀಕರು ಬಾಕಿ ಹಣನೂ ಕೊಟ್ಟಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಅವ್ರು ರೈತರ ಯಾರು ಕೇಳೋರ್ ಇಲ್ರಿ ಮೇಡಮ್. ರೈತರಿಗೆ ಪರವಾಗಿ ಯಾರು ಒಬ್ರು ಸರ್ಕಾರದೊಳಗ ಯಾವ ಒಬ್ಬ ಪ್ರತಿನಿಧಿಯು ಸರಿಯಾಗಿ ರೈತರ ಸಮಸ್ಯೆ ಬಗೆಹರಿಸಬೇಕಂತ ಇಚ್ಛಾಶಕ್ತಿ ಅವನು ಹೊಂದಿಲ್ಲ ಅಲ್ಲಿ. ಈಗ ಅವರು ಕಾರ್ಖಾನೆ ಒತ್ತಡಕ್ಕೋ ಯಾವ್ದೋ ಇನ್ನ ಆಮಿಷಕ್ಕೆ ಒಳಗಾಗೋ ಎಲ್ಲರೂ ಅವ್ರ ಪರವಾಗಿ ಇದ್ದಾರೆ, ಕಾರ್ಖಾನೆಗಳ ಪರವಾಗಿ ಇದ್ದಾರೆ. ಅದಕ್ಕೆ ಸರ್ಕಾರ ಈಗ ರೈತರನ್ನ ಬೇಡಿಕೆಯನ್ನ ಮತ್ತು ರೈತರು ಏನ್ ಬೇಡಿಕೆ ಇಟ್ಟಾರೋ ಅದನ್ನ 100% ಅವ್ರೆಲ್ಲಾ ಬೇಡಿಕೆಗಳನ್ನ ಈಡೇರಿಸ ಮುಂದಾಗದೇ ಇದ್ರೆ ಸರ್ಕಾರ ಮುಂದಿನ ದಿನಮಾನೊಳಗೆ ಅದನ್ನ ರೈತರ ತಕ್ಕ ಪಾಠ ಕಲಿಸೋದು ಅಂತ ಹೇಳ್ತಾರೆ. ಸರ್, ಈಗ ನೀವು ಏನ್ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಆದ್ರೆ ಈಗ ಒಂದ್ ಮಾತು ಹೇಳ್ತೀನಿ, ಒಬ್ಬ ರೈತನ ಕಷ್ಟ ರೈತನಿಗೆ ಅರ್ಥ ಆಗೋದು. ಅಂತದ್ರಲ್ಲಿ ಆ ರೈತ ಕಷ್ಟಪಟ್ಟೆ ಬೆಳೆದಂತಹ ಕಬ್ಬಲ್ವಾ ಅದು? ಆ ಕಬ್ಬಿಗೆ ಬೆಂಕಿ ಹಚ್ಚಿರೋದು ಎಷ್ಟು ಸರಿ? ಈಗ ಆತನಿಗೆ ಉಂಟಾಗಿರುವಂತಹ ನಷ್ಟವನ್ನ ಇಲ್ಲಿ ಯಾರು ಭರಿಸ್ತಾರೆ? ಅದೇ ಮೇಡಮ್, ಆಗ ರೈತನಿಗೆ ಕೋಪ ಬಂದಿದೆ, ನೋವಾಗಿದೆ. ಏನಪ್ಪಾ ನಾವ್ ಇಷ್ಟೆಲ್ಲಾ ಬೆಳೆದಿವಿ, ಇಷ್ಟೆಲ್ಲಾ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ಹೇಳ್ತಾರೆ. ಅದು 2 ಟ್ರ್ಯಾಕ್ಟರ್ಗಳನ್ನ ಈ ರೀತಿಯಾಗಿ ಒಂದು ಪಲ್ಟಿ ಮಾಡಿರುವಂತದ್ದು, ಒಂದು ಬೆಂಕಿ ಹಚ್ಚಿರುವಂತದ್ದು ಎಷ್ಟು ಸರಿ ಅಂತ ಅಂತೀರಾ ಸರ್? ನೀವೇ ರೈತರ ಮುಖಂಡರಾಗಿ ಯೋಚನೆ ಮಾಡಿದ್ರೆ. ಇಲ್ಲ ಮೇಡಮ್, ಅದು ಕರೆಕ್ಟ್ ಆಗಿದೆ. ಈಗ ಆ ತರ ಪಲ್ಟಿ ಮಾಡಿ ಬೆಂಕಿ ಹಚ್ಚಬೇಕಾರ ನಾವು ಹಿಂದಿನ ಕಾಲದಿಂದ ನೋಡಿ ಬಂದಾಗ ಮಾಡಿದಾಗನ ನ್ಯಾಯ ಸಿಕ್ಕಿದೆ. ಹಿಂದಕ್ಕೆ ಸ್ವಾತಂತ್ರ್ಯ ಹೋರಾಟ ಮೌನದಕ್ಕಿಂತ ಅದ್ರ ಹಿಂದೆ ಬ್ಯಾಕ್ ಪೇನ್ ಹೋರಾಟದ ಸಂಗ್ರಾಮ ಹೆಚ್ಚಾಗಿದಾವ. ಆ ಹೋರಾಟದ ಗಮನದಲ್ಲಿ ಇಟ್ಟುಕೊಂಡು ಹೋರಾಟ ತೀವ್ರತೆ ಆದಾಗ ಸರ್ಕಾರ ಬದುಕನ್ನುವಂತ ಆಲೋಚನೆಗೆ ಫ್ಯಾಕ್ಟರಿ ಪಲ್ಟಿ ಆಗೋದು ಉರಿ ಹಚ್ಚೋದು ಮಾಡ್ತಾ ಇದಾರೆ. ರೈತರು ಆಸ್ತಿ ಹಾನಿ ಮಾಡೋದ್ರಿಂದ ನಿಮಗೆ ನೀವೇನ್ ಅನ್ಕೊಂಡಿದ್ದೀರಾ ಅದು ಸಾಧನೆ ಮಾಡಬಹುದು ಅನ್ನುವಂಥದ್ದು ನಿಮ್ಮ ಅರ್ಥ? ಹೌದು ಮೇಡಮ್, ಕ್ರಾಂತಿಕಾರಿ ಆದ್ರೂ ಅದಕ್ಕೆ ಇವತ್ತಿನ ನಾಳೆ ದೊಡ್ಡ ಬೆಲೆ ಸಿಗ್ತದೆ. ಈ ದೇಶದೊಳಗೆ ಕ್ರಾಂತಿ ಇನ್ನೊಮ್ಮೆ ದೊಡ್ಡ ಮಹಾಕ್ರಾಂತಿ ಆಗುವವರೆಗೂ ಸಮರ್ಪಕವಾಗಿ ನ್ಯಾಯ ಸಿಗಲ್ಲ ಮೇಡಮ್. ಯಾರಿಗೂ ಅನಿಸ್ತಾ ಇದೆ. ಇವತ್ತಿನ ನೋಡಿದ್ರೆ, ಮೊದಲಿನ ನೋಡಿದ್ರೆ ಈಗ ರೈತರ ಮೇಲೆ ರೈತರ ಸ್ಟ್ರೈಕ್ ಹೋದಾಗ ಗೋಲಿಬಾರ್ ಆಗ್ತಿದಾವ, ರೈತರು ಸ್ಟ್ರೈಕ್ ಮಾಡಕ್ ಕತ್ತುಗಳನ್ನ ಲಾಠಿ ಚಾರ್ಜ್ ಆಗ್ತಿದಾವ. ಇದನ್ನೆಲ್ಲಾ ನೋಡಿದ್ರೆ ಈಗ ಎಲ್ಲೋ ಮನೆಗೆ ಒಬ್ಬ ರೈತ ಬೀದಿಗೆ ಬಂದು ಕ್ರಾಂತಿಕಾರಿ ಹೋರಾಟ ಮಾಡಿದಾಗ ನಮಗೆ ಅನ್ಕೊಂಡಂಗೆ ಸಮರ್ಪಕ ನ್ಯಾಯ ಸಿಗ್ತಾವ. ಇವತ್ತಿನ ದಿನಮಾನ ಹೋರಾಟಗಳಿಗೆ ಅವ್ರು ಸ್ಪಂದಿಸೋದು ನೋಡಿದ್ರೆ ನಾವು ಹೋರಾಟಕ್ಕೆ ಅನಿವಾರ್ಯತೆ ಅನ್ನುವಂತ ಪರಿಸ್ಥಿತಿ.
ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನೋಡೋಣ, ನೀವು ಕೂಡ ಸರ್ಕಾರದ ಗಮನವನ್ನ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ. ಸೊ ನಾವು ಕೂಡ ಸರ್ಕಾರದ ಗಮನವನ್ನ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನ ನೇರವಾಗಿ ಸರ್ಕಾರದ ಮುಂದಿಡ್ತಾ ಇದ್ದೀವಿ. ಸರ್ಕಾರ ಏನ್ ನಿರ್ಧಾರವನ್ನ ಮಾಡುತ್ತೆ, ಏನ್ ಚರ್ಚೆಗಳು ಆಗತ್ತೆ, ಸೊ ರೈತರು ಕೇಳ್ತಾ ಇರುವಂತಹ ಮನವಿಗೆ ಸ್ಪಂದಿಸುತ್ತಾ ನೋಡೋಣ. ನಿಲ್ಲದ ಕಬ್ಬು ಬೆಳೆಗಾರರ ಕಿಚ್ಚು ಇವತ್ತು ರೈತರ ತಾಳ್ಮೆಯ ಕಟ್ಟೆ ಒಡೆದಿದೆ. ಹಾಗಾಗಿ ಅಲ್ಲಿ ನಿಂತಿದ್ದಂತಹ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. 2 ಟ್ರ್ಯಾಕ್ಟರ್ಗಳಲ್ಲಿ ಒಂದು ಟ್ರ್ಯಾಕ್ಟರ್ನ ಟೈರ್ನ ಗಾಳಿಯನ್ನು ತೆಗೆದು ಒಂದು ಟ್ರ್ಯಾಕ್ಟರನ್ನು ನೆಲಕ್ಕುರುಳಿಸಿದ್ದಾರೆ. ಮತ್ತೊಂದು ಟ್ರ್ಯಾಕ್ಟರ್ ನೆಲಕ್ಕುರುಳದ ಹಿನ್ನೆಲೆಯಲ್ಲಿ ಒಂದು ಟ್ರ್ಯಾಕ್ಟರ್ ಟ್ರಾಲಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಈ ಮೂಲಕ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಯಾಕಂದ್ರೆ ಕಳೆದ 4-5 ದಿನಗಳಿಂದಲೂ ಕೂಡ ಮುಧೋಳದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಶಾಂತ ಸ್ವರೂಪದಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಸರ್ಕಾರ ರೈತರ ಮನವಿಗಳಿಗೆ ಸ್ಪಂದಿಸ್ಲಿಲ್ವೋ ಇದರಿಂದ ಆಕ್ರೋಶಗೊಂಡಂತಹ ರೈತರು ಈಗ ಬೆಂಕಿ ಇಟ್ಟು ಈ ರೀತಿಯ ಮೂಲಕ, ಅಂದ್ರೆ ಈ ಮೂಲಕನಾದ್ರೂ ಸರ್ಕಾರದ ಗಮನವನ್ನ ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇದೆ ಸದ್ಯಕ್ಕೆ ಅಂತ ಹೇಳಿ. ಪೊಲೀಸರು ಕೂಡ ಏನೂ ಮಾಡೋಕ್ಕಾಗದೇ ಇರುವಂತಹ ಸ್ಥಿತಿ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಸೊ ಪೊಲೀಸರು ಕೂಡ ಮುಂದಾದಾಗ ಬೇರೆ ಏನಾದರೂ ಅನಾಹುತಗಳು ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸುಮ್ಮನೆ ನಿಲ್ಲುವಂತಹ ಪರಿಸ್ಥಿತಿ ಅಲ್ಲಿದೆ. ಆದರೂ ಕೂಡ ತಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ. ಆದರೆ ರೈತರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಆಗ್ತಾ ಇಲ್ಲ. ಸೊ ಒಂದ್ ಕಡೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕೋಪಕ್ಕೆ ತಿರುಗಿದ ರೈತರ ಆಕ್ರೋಶ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ರೈತರನ್ನ ಕಂಟ್ರೋಲ್ ತರೋದಕ್ಕೆ ಆಗ್ತಾ ಇಲ್ಲ. ಸೊ ಅವರ ತಾಳ್ಮೆಯ ಕಟ್ಟೆ ಒಡೆದಿದೆ. 1 ವಾರಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಮನವಿಗೆ ಸ್ಪಂದಿಸಿದಂತಹ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂತಹ ರೈತರು ಈಗ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಎಕ್ಸ್ಕ್ಲೂಸಿವ್ ದೃಶ್ಯ ಇದು, ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ದೃಶ್ಯ. ಇಲ್ಲಿ ರೈತರು ಗಾಡಿಗಳಿಗೆ, ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ರಸ್ತೆಯಲ್ಲಿ ನಿಂತಿದ್ದಂತಹ 2 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ತಮ್ಮ ಆಕ್ರೋಶವನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಪ್ರಕೋಪಕ್ಕೆ ತಿರುಗಿದೆ ರೈತರ ಹೋರಾಟ. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ರೋಷಾಗ್ನಿ ಧಗಸ್ತಾ ಇದೆ. ರೈತರ ಆಕ್ರೋಶಕ್ಕೆ ಈಗ ಟ್ರ್ಯಾಕ್ಟರ್ಗಳು ಧಗ ಅಂತ ಹೊತ್ತಿ ಉರಿತಾ ಇದೆ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತೋರಿಸ್ತಾ ಇದೀವಿ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ನೆರೆದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ, ಟ್ರ್ಯಾಕ್ಟರ್ಗಳನ್ನ ನೆಲಕ್ಕೆ ಉರುಳಿಸಿದ್ದಾರೆ. ಸೊ ಈಗಲಾದ್ರೂ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸುತ್ತಾ? ಸೊ ನಾವು ಶಾಂತ ರೂಪದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ, ಆದ್ರೆ ಯಾವುದೇ ಬೆಲೆ ಸಿಗಲಿಲ್ಲ ನಮಗೆ. ಸೊ ಹಾಗಾಗಿ ನಾವು ಕ್ರಾಂತಿಯ ಸ್ವರೂಪವನ್ನ ನಾವು ಇಲ್ಲಿ ತಾಳ್ತೀವಿ. ಆ ಒಂದು ಮೂಲಕನೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ಆಗಲಾದ್ರೂ ಸರ್ಕಾರ ನಾವೇನು ಕಬ್ಬು ಬೆಲೆ ನಿಗದಿ ಮಾಡಿ ಅಂತ ಹೇಳ್ತಾ ಇದ್ದೀವಲ್ಲ, ಆ ಬೆಲೆಯನ್ನ ನಿಗದಿ ಮಾಡುತ್ತಾ ಇಲ್ವಾ ಅನ್ನುವಂಥದ್ದು ಈಗ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಪೊಲೀಸರು ಕೂಡ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಬೆಂಕಿಯ ಕೆನ್ನಾಲಿಗೆ ಎಲ್ಲ ಕಡೆ ಧಗಸ್ತಾ ಇದೆ. ಆ ದಟ್ಟ ಹೊಗೆ ಆವರಿಸ್ಕೊಂಡಿದೆ. ರೈತರನ್ನ ತಡೆದು ನಿಲ್ಲಿಸುವಂತಹ ಶಕ್ತಿ ಈಗ ಯಾರಿಗೂ ಅಲ್ಲಿ ಇಲ್ಲದಂತಾಗಿದೆ. ಒಂದು, ಈಗ ರೈತರು ಏನ್ ಮನವಿಗಳನ್ನ ಇಟ್ಟಿದ್ದಾರೆ ಅಥವಾ ಏನ್ ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಸರ್ಕಾರಕ್ಕೆ ಈಗ ಅದಕ್ಕೆ ಅಸ್ತು ಅನ್ನುವಂಥದ್ದು ಒಂದೇ ಈಗ ದಾರಿ ಎನ್ನುವಂತಾಗಿದೆ. ಯಾಕಂದ್ರೆ ಸಾಲು ಸಭೆಗಳನ್ನ ಮಾಡಿದ್ದಾಯ್ತು, ಸಾಲು ಸಂಧಾನ ಸಭೆಗಳನ್ನ ಮಾಡಿದ್ದಾಯ್ತು, ಚರ್ಚೆಗಳು ಮಾಡಿದ್ದಾಯ್ತು. ಆದ್ರೂ ಕೂಡ ರೈತರು ಬಗ್ಗಲಿಲ್ಲ. ತಮ್ಮ ಬೇಡಿಕೆ ಏನಿದೆ,
ನಿಗದಿತ ಬೆಲೆ ಏನಿದೆ ಸೊ ಅದನ್ನ ನೀವು ಘೋಷಣೆ ಮಾಡಲೇಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನಕ್ಕೆ ರೈತರು ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮುತ್ತಪ್ಪ ರೈತ ಮುಖಂಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್, ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ ರೈತರ ಆಕ್ರೋಶದ ಕಟ್ಟೆ ಯಾವ ರೀತಿ ಒಡೆದಿದೆ ಅಂತ ಹೇಳಿ. ಈಗಲಾದ್ರೂ ಸರ್ಕಾರ ನಿಮ್ಮ ಮನವಿಗಳಿಗೆ ಸ್ಪಂದಿಸುತ್ತೆ ಅಂತ ಅನ್ಸುತ್ತಾ? ಈಗ ನಾವು ಅಂತಿಮವಾಗಿ ಯಾರನ್ನು ಜನರನ್ನ ಇವತ್ತು ಕಂಟ್ರೋಲ್ ಮಾಡಕ್ ಆಗವಲ್ದು. ಯಾಕಂತೇಳಿ ಅಂದ್ರ ಇವರು ನಮ್ ಜೊತೆ ಚೆಲ್ಲಾಟ ಆಡಿದ್ರು. ಈಗ ನಮ್ ಬೇಡಿಕೆ ಬೇರೆ ಇತ್ತು, ಇವ್ರು ಅದನ್ನ ನಿರ್ಲಕ್ಷ್ಯ ಮಾಡಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡುವಂತದ್ ಮಾಡಿದ್ರು. ನಾವ್ ಮಾಡ್ಬೇಡ್ರಿ, ನಮಗದು ನೀವು ಏನ್ ನಿಗದಿ ಮಾಡಿದಂತ ದರ ಅದು ನ್ಯಾಯಯುತವಾಗಿಲ್ಲ ಅಂತ ಹೇಳ್ತಿದೀವಿ. ಈಗ ಸರ್ಕಾರ ನಾಳಿನ ದಿನ ಈ ಕಾರ್ಖಾನೆಗಳನ್ನ ಮತ್ತೊಮ್ಮೆ ಸಭೆ ಮಾಡಿ ಮೊನ್ನೇನು ಆದೇಶ ಮಾಡಿದ್ರಲ್ಲ ಅದನ್ನ ಪರಾಮರ್ಶೆ ಮಾಡಿ ರೈತರಿಗೆ ಬೇಕಾದಂತ ಒಂದು ಯೋಗ್ಯ ದರ ನಿಗದಿ ಮಾಡಿದ್ರ ಇದು ಶಮನಗತಿ ಇಲ್ಲ ಅಂತೇಳಿ ಅಂದ್ರ ಇದು ಏನೇನೋ ಹಿಂಸಾಚಾರ ಕೇಳುವಂತದ್ದು, ಇದು ಕಾನೂನು ಕೈ ತಗೊಳ್ಳುವಂತ ಎಲ್ಲಾ ಘಟನೆಗಳು ಇಲ್ಲಿ ನಡೆಯಕತ್ತೈತಿ. ಏನಂದ್ರ ಇದು ಜನರ ಕೈಗೆ ಹೋಗ್ಬಿಟ್ಟೈತಿ, ಜನ ರೋಚಿಗೆತ್ತಿದಾರ, ಬಹಳ ನಿರಾಶೆ ಆಗೈತಿ. ಕಾರ್ಖಾನೆಯವರು ತಮ್ಮ ಹಿಡಿತಕ್ಕ ಈ ಎಲ್ಲಾ ಸರ್ಕಾರನ ತಗೊಂಡ್ಬಿಟ್ಟಿದ್ದಾರೆ. ಅವ್ರು ದೊಡ್ಡ ಮಾಫಿಯಾ ಐತಿ. ಸಕ್ಕರೆ ಕಾರ್ಖಾನೆಗಳು 2 ಪಾರ್ಟಿ ಒಳಗದಾರ ಮೇಡಮ್, ಕಾಂಗ್ರೆಸ್ ಮತ್ತು ಬಿಜೆಪಿ ಇರುವಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಲಾಬಿಗೆ ಸರ್ಕಾರ ಮಣಿಬಾರ್ದು. ಇದು ಯೋಗ್ಯ ದರ ನಿಗದಿ ಮಾಡುವಂತದ್ದನ್ನ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡು, ಇಲ್ಲ ಅಂತ ಹೇಳಿದ್ರ ಬಹಳಷ್ಟು ಇಲ್ಲೆಲ್ಲ ಅಹಿತಕರ ಘಟನಾವಳಿಗಳು ನಡೀತಾವ. ಅದಕ್ಕ ಪಾಪ ಪೊಲೀಸರಿಗೂ ಸಹಿತ ಏನು ಮಾಡಕ್ ಆಗಂಗಿಲ್ಲ. ಈ ರೈತರನ್ನ ಡಿವೈಡ್ ಮಾಡಿ ನಾವು ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ, ಅವ್ರಿಗೇನು ಆಗಂಗಿಲ್ಲ. ರೈತರು ಮತ್ತು ರೈತರ ಮಧ್ಯದೊಳಗ ಈ ತರ ಗಲಾಟೆಗಳು ಆಗಾಕತ್ತಿದಾವ. ಅಲ್ಲಿ ಟ್ರ್ಯಾಕ್ಟರ್ ಏನೇನೋ ಮಾಡುವಂತದ್ರು, ಯಾರ್ಯಾರು ಕಿಡಿಗೇಡಿಗಳಿದ್ರೆಲ್ಲ ದುರ್ಲಾಭ ಪಡ್ಕೊಳ್ಳುವಂತದ್ ಮಾಡ್ತಾರ. ನಾವು ಶಾಂತಿಯುತವಾದಂತ ಒಂದು ಅಹಿಂಸಾತ್ಮಕವಾದಂತ ಹೋರಾಟಕ್ಕ ನಾವೆಲ್ಲ ಇಳಿದಂತವ್ರು. ಈಗದು ನಮ್ ಕೈ ಮೀರಿ ಹೋಗುವಂತದ್ದು ಆಗ್ಬಿಟ್ಟೈತಿ. ಅದಕ್ಕೆ ತತ್ಕ್ಷಣ ಸರ್ಕಾರ ಕಾರ್ಖಾನೆಗಳನ್ನು ಬಂದ್ ಮಾಡಿಸಿ ರೈತರ ಜೊತೆ ಮಾತುಕತೆ ಮಾಡಿ ಈ ಒಂದೇನು ಬಿಕ್ಕಟ್ಟು ಏನ್ ನಿರ್ಮಾಣ ಆಗೈತಲ್ಲ ಇದನ್ನ ಶಮನ ಮಾಡುವಂತದನ್ನ ಮಾಡ್ಬೇಕು. ಇಲ್ಲ ಅಂದ್ರ ಬಹಳಷ್ಟು ಅನಾಹುತಗಳಿಗೆ ಅವರ ಕಾರಣಕ್ಕಾರಿ ಮೇಡಮ್. ಹೌದು, ಈ ಒಂದು ಸಂದರ್ಭದಲ್ಲಾದ್ರೂ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಸಂಧಾನ ಸಭೆಗಳನ್ನ ಮಾಡಬೇಕು. ಜೊತೆಗೆ ಸರ್, ಈಗ ಅಲ್ಲಿ ಅಷ್ಟು ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತೆ ರೈತರು ತಮಗೆ ತಾವೇ ನಷ್ಟ ಮಾಡ್ಕೊಳ್ತಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಹೌದು ಮೇಡಮ್, ಅದು ನಮಗೂ ಬಹಳ ನಿರಾಶೆ ತಂದೈತಿ. ಯಾಕಂತೇಳಿ ಅಂದ್ರ ಕಾರ್ಖಾನೆಗಳವರು ಏನು ಇವತ್ತ ಕಟಾವ್ ಮಾಡ್ಲಿಕ್ಕೆ ನಿಮ್ ಕಬ್ಬನ್ನ ಕಟಾವ್ ಮಾಡ್ರಿ ಅಂತೇಳಿ ಏನು ಆದೇಶ ಕೊಟ್ಟಿದಾರಲ್ಲ, ಆ ಪರವಾನಗಿ ತಗೊಂಡು ಅವ್ರ ಪಾಪ ಅಮಾಯಕ ರೈತರೆಲ್ಲ ಕಡ್ಕೊಂಡ್ ಬಂದಿದ್ದಾರೆ. ಕಟಾವ್ ಮಾಡಿ ಕಬ್ಬು ಲೋಡ್ ಮಾಡ್ಕೊಂಡ್ ಬಂದಿದ್ದಾರೆ ಮೇಡಮ್. ಇದೊಂಥರ ಏನತ್ ನಾವು ಇಲ್ಲ, ನಾವು ಚಳವಳಿ ಕೂತೀವಿ ಒಂದ್ ಕಡೆ, ನಮ್ಗೊಂದ್ ಗೌರವ ಕೊಡ್ಬೇಕಲ್ಲ. ಇಲ್ಲಿ ಕೂತಾರಪ್ಪ ಶಾಂತ ರೀತಿಯಿಂದ ಸರ್ಕಾರ. ಇವತ್ತು ನಾವಲ್ಲಿ ಉಸ್ತುವಾರಿ ಮಂತ್ರಿ ಇರ್ಬೋದು, ಸಕ್ರೆ ಮಂತ್ರಿ ಇರ್ಬೋದು, ಇಲ್ಲ ಅವ್ರಿಗೆ ಏನು ನಿರಾಶೆ ಆಗೈತಿ ಪಾಪ, ಅವ್ರಿಗೆ ಅವ್ರ ಸಮಸ್ಯೆ ಏನು, ಯಾಕೆ ಅವ್ರ ದರ ಹೋಗ್ತಾ ಇಲ್ಲ ಅಂತ ಹೇಳಿ ಅವ್ರು ಆ ತರ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಲಿಲ್ಲ. ಇನ್ನೊಂದ್ ಏನಂದ್ರೆ ಮುಖ್ಯಮಂತ್ರಿ ಅವ್ರಿಗೆ ನಾವು ಮನವಿ ಮಾಡೋದು, ಏಕಪಕ್ಷೀಯವಾದಂತ ನಿರ್ಣಯ ಬೇಡ. ನಾವ್ ಯಾರು ಸಭೆಗೆ ಹೋಗಿಲ್ಲ, ಕಾರ್ಖಾನೆಯವರು ಅವ್ರ ಮಾತುಕತೆ ಮಾಡ್ಕೊಂಡು ಮೊನ್ನೊಂದು ಏನೋ ಒಂದು ತಮಗೆ ಏನೋ ತಿಳಿತೈತಿ ಅದನ್ನ ನಿರ್ಣಯ ಮಾಡುವಂತದನ್ನ ಮಾಡಿದ್ದಕ್ಕೆ ಇಷ್ಟೆಲ್ಲ ಜನರಿಗೆ ಆಕ್ರೋಶ ಆಗೈತಿ. ಅದು ಯಾವ್ದು ನಮ್ ಬಾಗಲಕೋಟೆ ಜಿಲ್ಲೆ ಕಬ್ಬು ಬೆಳೆಗಾರರು ಅದನ್ನ ಒಪ್ಕೊಂಡಿಲ್ಲ. ಕಾರ್ಖಾನೆಯವರು ನಮ್ನ ಒಡೆದಾಳುವಂತ ನೀತಿ ಮಾಡಕತ್ತಿದ್ರ. ಕಾರ್ಖಾನೆ ಅವ್ರಿಗೆ ಕಟ್ಟುನಿಟ್ಟಾಗಿ ಆದೇಶ ಮಾಡ್ಲಿಲ್ಲ ಅಂದ್ರೆ ನಾಳಿನ ದಿನ ಬಹಳ ಅಹಿತಕರ, ಬಹಳ ಅನಾಹುತಗಳೆಲ್ಲ ಜರುಗ್ತಾವ. ಅದಕ್ಕೆ ನಾವು ದಯವಿಟ್ಟು ವಿನಂತಿ ಮಾಡ್ಕೊಂಡು ಸರ್ಕಾರ ಎಚ್ಚೆತ್ಕೋಬೇಕು. ಇವತ್ತು ಕಾರ್ಖಾನೆಗಳನ್ನ ಒಂದಿನ ಒಂದ್ ಕಡೆ ಒಂದು ವರ್ಗದ ರೈತರು ಈಗ ಶಾಂತಿಯುತ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು, ಮತ್ತೊಂದು ವರ್ಗದ ರೈತರು ಈಗ ಸರ್ಕಾರ ಏನ್ ಆದೇಶ ಮಾಡ್ತು, ಕಾರ್ಖಾನೆಗಳು ಏನ್ ಹೇಳ್ತು ಅದಕ್ಕೆ ತಲೆಬಾಕಿ ತಮ್ಮ ಕಬ್ಬುಗಳನ್ನ ಕಟಾವು ಮಾಡಿ ಕಾರ್ಖಾನೆಗೆ ತಗೊಂಡು ಹೋಗ್ತಾ ಇದ್ರು. ಇಲ್ಲಿ ಮೇಲ್ನೋಟಕ್ಕೆ ಅನ್ಸೋದು ರೈತರಲ್ಲಿ ಒಗ್ಗಟ್ಟಿಲ್ವಾ ಹಾಗಿದ್ರೆ ಅಂತ? ಮೇಡಮ್, ಇದು ರೈತ ಕುಲ ಏನೈತೆ ತಿಳಿ ಅಂದ್ರ ಏನೇನೋ ಈ ರೈತ ಸಂಘಟನೆ ಒಳಗ ಕೆಲವೊಂದಿಷ್ಟು ಬಾಗಲಕೋಟೆ ಬೇರೆ, ಬೆಳಗಾವಿ ಬೇರೆ, ಅದು ಮಾತುಕತೆ ಒಂದು ಸೌಹಾರ್ದಿತವಾಗಿ ಎಲ್ಲರನ್ನು ಸಮನ್ವಯ ಒಂದ್ ಇದನ್ನ ಮಾಡ್ಕೊಂಡು ಎಲ್ಲರನ್ನು ಕರೆದ ಒಂದು ವಿಶ್ವಾಸ ಅವ್ರದೆಲ್ಲ ಪಡ್ಕೊಂಡು ಅವ್ರನ್ನ ಸಮಾಧಾನ ಮಾಡಿ ಅವ್ರಿಗೆ ತೃಪ್ತಿಕರ ಆಗುವಂಗ ಒಂದ್ ಏನಾದ್ರು ಸೂತ್ರ ಕಂಡು ಹಿಡ್ಕೋಬೇಕಾಗಿತ್ತು ಮೇಡಮ್. ಅದು ಆಗ್ಲಿಲ್ಲ. ಇವತ್ತು ಜನ ಅನಿವಾರ್ಯವಾಗಿ ಕಾದು ನಾವೆಲ್ಲ ವಿನಂತಿ ಮಾಡಿ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬ್ಯಾಡಿದ ನಾವು ತಗತ್ತೆ. ಈಗ ನಾವು ಇವರೆಲ್ಲ ನಮ್ಮನ್ನ ತಾಳ್ಮೆ ಪರೀಕ್ಷೆ ಮಾಡುವಂತದ್ದು ಮಾಡಿದ್ದಕ್ಕೆ ಘಟನೆ ಆಗೈತ್ ಮೇಡಮ್. ಯಾರು ಆ ರೈತರು
ಅದನ್ನ ಒಪ್ಕೊಂಡಾರ ತಿಳಿಲಿಲ್ಲ, ಯಾರಿಗೂ ಪೂರ್ಣ ಪ್ರಮಾಣದ ತೃಪ್ತಿ ಆಗಿಲ್ಲ. ಅದು ಆ ಸಂಧಾನ ಏನ್ ಮಾಡಿದ್ರಲ್ಲ ಅದು ಒಂಥರ ಯಾವ್ದು ಡೆಮಾಕ್ರೆಟಿಕ್ ಆಗಿ ಆಗ್ಲಿಲ್ಲ. ಅದು ಕಾರ್ಖಾನೆ ಅವ್ರ ಒತ್ತಾಯಕ್ಕ ಅದು ಬೆಂಡ್ ಆಗಿ ಏನು ಕಾರ್ಖಾನೆ ಮಾಲೀಕರೆಲ್ಲ ಪ್ರಭಾವಿಗಳು ಅದಾರ ಮೇಡಮ್. ಈಗ ನೋಡ್ರಿ ಕಾಂಗ್ರೆಸ್ನೊಳಗ ಅಲ್ಲಿ ಪ್ರಭಾವಿ ಸಚಿವರು ಕಾರ್ಖಾನೆ ಮಾಲೀಕರದಾರ. ಈ ಬಿಜೆಪಿ ಇವ್ರು ಎಲ್ಲಾನು ಅದನ್ನ ನೋಡಿ ನೋಡಿ ಜನರಿಗೆ ನಮ್ಮ ಕೂಗಿಗೆ ಬೆಲೆನೇ ಇಲ್ಲಲ್ಲಪ್ಪ, ಸರ್ಕಾರ ಅವ್ರ ಪರವಾಗಿನೇ ಇದನ್ನ ತೀರ್ಮಾನ ಮಾಡಕತ್ತೈತಿ, ಅವ್ರ ಪರವಾಗಿ ನಡ್ಕೊಳಕತ್ತಾರ ಅಂತ ಹೇಳಿ ಇವತ್ತು ರೋಷ್ ಹೋಗಿ ಅನಿವಾರ್ಯ ಕೆಲವೊಂದಿಷ್ಟು ಇದ್ರೊಳಗೆ ಕಿಡಿಗೇಡಿಗಳು ಕೂಡ್ಬಿಟ್ಟಿರ್ತಾರೆ ಮೇಡಮ್ ಇಂತ ಮಾಪ್ ಕ್ರಿಯೇಟ್ ಆದಾಗ. ನಾವು ರಾಜ್ಯ ರೈತ ಸಂಘದವರು ಒಂದು ಅಹಿಂಸಾತ್ಮಕವಾದಂತ ಹೋರಾಟದಿಂದ ಬಂದಂತವ್ರು. ನಾವ್ ಯಾವತ್ತೂ ಸಹಿತ ಕಾನೂನು ಕೈ ತಗೊಳ್ಳೋದಾಗ್ಲಿ, ಆಸ್ತಿ ಪಾಸ್ತಿ ಹಾನಿ ಮಾಡುವಂತದ್ದಾಗ್ಲಿ ಈಗ ನನ್ಗೆ ಬಾಳ್ ಬೇಜಾರ ಅನ್ಸೈತಿ. ಬಟ್ ರೈತರ ಟ್ಯಾಕ್ಟ್ರಿಗಳು ಮತ್ತೆ ನಾವು ರೈತರನ್ನ ಇದನ್ ಮಾಡುವಂತದ್ದು ಅಂದ್ರೆ ನಮ್ಮ ನೀತಿ ಅಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘದ ನೀತಿ ಅಲ್ಲ, ಇದು ಯಾರ್ಯಾರು ಕಿಡಿಗೇಡಿಗಳು ಮಾಡಿದಂತದ್ದು. ಆದ್ರೆ ನಾವು ಈ ಸಂದರ್ಭದೊಳಗ ಕಾರ್ಖಾನೆ ಅವ್ರ ಹಠ ಬಿಟ್ಟ ಇದು ಮುಂದಿನ ಕಾರ್ಖಾನೆಗೆ ಎಲ್ಲ ಇದು ವ್ಯಾಪಿಸ್ತತ್ರಿ ಮೇಡಮ್. ಇದೆಲ್ಲಾ ಜನ ಅಲ್ಲಿ ಹೋಗಿ ಅವ್ರ ಟ್ರ್ಯಾಕ್ಟರ್ ಎಲ್ಲ ಆಗ್ಬಾರ್ದು. ತಕ್ಷಣ ಎಚ್ಚೆತ್ಕೊಂಡು ನಮ್ಮ ಉಸ್ತುವಾರಿ ಸಚಿವರು ಬಾಗಲಕೋಟೆ, ಆಮೇಲೆ ಸಕ್ರಿ ಮಂತ್ರಿ ಅವರು ಮುಖ್ಯಮಂತ್ರಿಗೆ ತತ್ಕ್ಷಣ ಅಪ್ರೋಚ್ ಮಾಡಿ ನಾಳೆ ರೈತರನ್ನ ಕರೆದು ಸಂಧಾನ ಸಭೆ ಮಾಡುವಂತದನ್ನ ಮಾಡ್ಲಿಲ್ಲ ಅಂತ ಹೇಳ್ತೇವೆ ಅಂದ್ರ ಸರ್, ಈಗ ಕಳೆದ ಒಂದು ವಾರದಿಂದನೂ ಕೂಡ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ಅದರಲ್ಲೂ ಕೂಡ ಶಾಂತ ಸ್ವರೂಪದಲ್ಲೇ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಯಾವಾಗ ಸರ್ಕಾರ ಸ್ಪಂದಿಸ್ತಿಲ್ಲ ಹಾಗಾಗಿ ನೀವು ಈ ದಾರಿಯನ್ನ ಹಿಡಿದ್ರೋ ಏನೋ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಆಗ್ಲಿ ಅಥವಾ ಜಿಲ್ಲಾಧಿಕಾರಿಗಳಾಗಿ ರೈತ ಮುಖಂಡರನ್ನೆಲ್ಲ ಸೇರಿಸಿ ಒಂದು ನಿರ್ಧಾರಕ್ಕೆ ಬರುವಂತಹ ಸಂಧಾನ ಸಭೆ ಆಗ್ಲೇ ಇಲ್ವಾ? ಆ ಸಂಧಾನ ಸಭೆಯಲ್ಲಿ ನೀವೆಲ್ಲ ಪಾಲ್ಗೊಳ್ಳಿಲ್ವಾ? ಸಭೆ ಅಂದ್ರೆ ಮುಖ್ಯಮಂತ್ರಿಗಳು ಏನ್ ಬೆಂಗಳೂರಲ್ಲಿ ಸಭೆ ಮಾಡಿದ್ರು, ಆ ಸಭೆಗೆ ನಮಗ್ ಕರೆದ್ರು. ನಮಗ ಬಹಳ ತರಾತುರಿ ಒಳಗ್ ಸಭೆ ಆದ್ರ ಆಗಂಗಿಲ್ಲ. ನಾಳೆ ನಾವೆಲ್ಲ ಇಲ್ಲಿ ಪೂರ್ವಭಾವಿ ಎಲ್ಲ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ನಾವು ಆಕ್ಚುಲಿ ಬೆಳಗಾವ ಹೈಯೆಸ್ಟ್ ಕೇನ್ ಗ್ರೋವರ್ಸ್ ರೀ. ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ, 2ನೇ ನಂಬರ್ ನಮ್ದು ಈ ಕರ್ನಾಟಕದೊಳಗ. ನಾವು ಎಲ್ಲಾ ಮಾತಾಡ್ಕೊಂಡು ಬರ್ತೀವಿ. ನಮ್ಗ್ ಏನ್ ತರಾತುರಿ ಒಳಗ ಈಗ ಬರ್ಬೇಕಂತ ಹೇಳಿ ಹೇಳೋಣ ನಮ್ಗ ಆಗ್ಲಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ನಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳುವಂತದ್ ಮಾಡ್ಲಿಲ್ಲ, ಕಾನ್ಫರೆನ್ಸ್ ಮಾಡಿ ಅದು. ಆಮೇಲೆ ನಾವು ಮಾತಾಡಿದೀವಿ, ಅದನ್ನ ಅವ್ರು ಗಣ್ಯಗೆ ತಗೊಳ್ಳಿಲ್ಲ. ಅಲ್ಲಿ ಕಾರ್ಖಾನೆಯವರು ತಮ್ಮ ಹಿಡಿತನ್ನ ಇದನ್ ಮಾಡ್ಕೊಂಡು ಬಿವು ಮಾಡಿ ಅದು ಮುಖ್ಯಮಂತ್ರಿಗಳಿಗೆ ಪ್ರೆಷರ್ ಮಾಡಿ ಒಪ್ಪಿಸ್ಬಿಡುವಂತದ್ದನ್ನ ಮಾಡಿದ್ರಿ. ಅದಕ್ಕ ಇದು ಈ ತರ ಒಂದು ತಿಕ್ಕಾಟ ನಡೆದೈತಿ. ಇದು ಘರ್ಷಣೆ ಎಲ್ಲಿಗೆ ಹೋಗತ್ತೆ ಗೊತ್ತಾಗಂಗಿಲ್ಲ. ಅದಕ್ಕ ಮತ್ತೊಮ್ಮೆ ಮನವಿ ಏನಂತ ಅಂದ್ರೆ ಸರ್ಕಾರ ಏನೈತಲ್ಲ ತತ್ಕ್ಷಣ ಒಂದು ತುರ್ತು ಸಭೆ ಮಾಡಿ ಇದನ್ನ ಶಮನ ಮಾಡ್ಬೇಕನ್ನುವಂಥದ್ದು. ಸದ್ಯಕ್ಕೆ ಸರ್ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಎಲ್ಲರೂ ಕೂಡ ತಮ್ಮ ಕಬ್ಬಿನ ಬೆಳೆಗಳಿಗೆ ಈ ರೀತಿ ಬೆಂಕಿ ಹಚ್ಕೊಳ್ತಾ ಹೋಯ್ತು ಅಂತ ಅಂದ್ರೆ ಸರ್ಕಾರ ಅಂತೂ ಇದಕ್ಕೆ ಸ್ಪಂದಿಸುತ್ತೆ ಅಥವಾ ನೀವೇನ್ ಬೆಂಬಲ ಬೆಲೆ ಕೇಳ್ತಾ ಇದ್ದೀರಾ ಅದನ್ನ ನಿಗದಿ ಮಾಡುತ್ತೆ ಅನ್ನುವಂತಹ ನಂಬಿಕೆ ಆದ್ರೆ ಇದೆಯಾ ನಿಮ್ಮ ಹತ್ರ? ಬೆಂಬಲ ಬೆಲೆ ಕೇಳ್ತೀವಿ, ಮಾತುಕತೆ ಮಾಡ್ಲಿ, ನಾವು ಗೌರವಿಸ್ತೀವಿ. ಕಾರ್ಖಾನೆ ಅವ್ರನ್ನ ಕುಂದರ್ಸ್ಕೊಳ್ಳಿ, ಅವ್ರನ್ನ ನಾವು ಬರ್ತೀವ. ಅದ್ರ ತತ್ಕ್ಷಣ ಏನೈತಲ್ಲ ಇದು ರೈತರನ್ನ ಕಡೆ ಏನು ಇವತ್ ಚಳವಳಿ ಮಾಡಕತ್ತಿದಾರಲ್ಲ, ಇವತ್ತೇನು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಕತ್ತಿದಾರಲ್ಲ, ಅವ್ರನ್ನ ಅಲ್ಲೇ ಕುಂದರ್ಸಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡುವಂತ ಒಂದು ಏನು ದಬ್ಬಾಳಿಕೆಯಿಂದ ಮಾಡುವಂತದನ್ನ ನಾವೆಲ್ಲ ಖಂಡನೆ ಮಾಡಕತ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ ಸಿಟಿ ಜೊತೆ ಮಾತನಾಡಿದಕ್ಕಾಗಿ. ಬಾಗಲಕೋಟೆಯ ಮುಧೋಳದಲ್ಲಿ ಪ್ರಕೋಪಕ್ಕೆ ತಿರುಗಿದೆ ರೈತರ ಆಕ್ರೋಶ. ಕಾರ್ಖಾನೆಯ ಆವರಣದಲ್ಲಿ ಇದ್ದಂತಹ ಕಬ್ಬಿನ ಲೋಡ್ ತುಂಬಿದ್ದಂತಹ ಟ್ರ್ಯಾಕ್ಟರ್ಗಳಿಗೆ ಸಾಲು ಸಾಲಾಗಿ ಬೆಂಕಿ ಹಚ್ಚಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿ. ಇದುವರೆಗೂ ರೈತರ ಆಕ್ರೋಶ ನಿಲ್ತಾನೇ ಇಲ್ಲ. ಸತತವಾಗಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲಿಗೆ 2 ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ರು. ಅದಾದ ಬಳಿಕ ಕಾರ್ಖಾನೆಯ ಆವರಣದಲ್ಲಿ ನಿಲ್ಲಿಸಿದ್ದಂತಹ ಸುಮಾರು 13 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕಬ್ಬಿನ ಲೋಡ್ಗಳಿಗೆ ಬೆಂಕಿ ಇಟ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮೀರ್ವಾಡಿ ಕಾರ್ಖಾನೆಗೆ ನುಗ್ಗಿದ್ದಾರೆ ರೈತರು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕಳೆದ 1 ವಾರದಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಮ ಪ್ರತಿಭಟನೆಗೆ ಯಾವುದೇ ಬೆಲೆ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ರೋಶ ಭರಿತರಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕಬ್ಬು ತುಂಬಿದಂತಹ ಲೋಡ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಆ ಬೆಂಕಿ ಯಾವ ರೀತಿಯಾಗಿ ಧಗಧಗಿಸ್ತಾ ಇದೆ. ಇದು ರೈತರ ಆಕ್ರೋಶ ಧಗಧಗಿಸ್ತಾ ಇರುವಂಥದ್ದು. ಬೆಂಕಿಯನ್ನ ಇಟ್ಟು ಸರ್ಕಾರದ ಗಮನವನ್ನ ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯ ಮಾರ್ಗವನ್ನ ಅನುಸರಿಸಿದ್ದಾರೆ.
ಬೆಂಕಿಯ ಕೆನ್ನಾಲಿಗೆಗೆ ಅಲ್ಲಿ ದಟ್ಟ ಹೊಗೆ ಕೂಡ ಆವರಿಸಿಕೊಂಡಿರುವಂಥದ್ದು. ಸತತ 113 ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ನಿಜಕ್ಕೂ ಅಲ್ಲಿ ಬೇರೆ ಯಾವ ಚಿತ್ರಣವೂ ಕಾಣಿಸ್ತಾ ಇಲ್ಲ. ಮುಧೋಳದಲ್ಲಿ ನಿಲ್ಲದ ಕಬ್ಬು ಬೆಳೆಗಾರರ ಕಿಚ್ಚು ಧಗಧಗಿಸ್ತಾ ಇದೆ ಬೆಂಕಿಯ ರೂಪದಲ್ಲಿ. ಕಂಪನಿಯವರೇ ಬೆಂಕಿ ಹಚ್ಚಿ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಬೆಂಕಿ ಹಚ್ಚಿದವರು ನಾವಲ್ಲ ಅಂತ ಹೇಳಿ ಅನ್ನದಾತರು ಈಗ ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಒಂದ್ ಕಡೆ ಧಗಧಗಿಸ್ತಾ ಇದ್ರೆ, ಈ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರೋದೇ ಕಂಪನಿಯವರು ಬೆಂಕಿಯನ್ನ ಹಚ್ಚಿ ಆ ಒಂದು ಆರೋಪವನ್ನ ರೈತರ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿ ರೈತರು ಸಾರಾ ಸಗಟಾಗಿ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿರೂಪಾಕ್ಷಪ್ಪ ರೈತ ಮುಖಂಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಈಗ ಕಾರ್ಖಾನೆಯವರೇ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆ ಒಂದು ಆರೋಪವನ್ನ ರೈತರ ಮೇಲೆ ಹೊರಿಸಿದ್ದಾರೆ ಅಂತ ಹೇಳಿ ರೈತರು ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ನಿಜವಾಗ್ಲೂ ನಮ್ಮ ರೈತ ಕುಲ ಯಾರಿಗೆ ಕೆಟ್ಟದನ್ನ ಬಯಸೋದಿಲ್ಲ. ಯಾವ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡುವಂತ ಒಂದು ಕೆಲಸವನ್ನ ನಮ್ಮ ರೈತ ಸಮೂಹ ಮಾಡೋದಿಲ್ಲ. ಏನೋ ಇದ್ರು ಶಾಂತಿಯುತವಾಗಿ ಪ್ರತಿಭಟಿಸಿ ನ್ಯಾಯ ಪಡಿತೀವಿ. ಇವತ್ ನೋಡಿ, ಕಬ್ಬಿಗೆ ನೇರವಾಗಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಯ್ಯನವರು ತಾವೇ ರೈತರನ್ನ ಸ್ಪಂದಿಸಿ ಮನವೊಲಿಸಿ ಇವತ್ತಲ್ಲಿ ಬೆಳಗಾವದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ತಪ್ಪು ಮಾಡಿದ್ರು ಅವರು. ಅದೇ 8:30ಯಿಂದ ಮೇಲೆ ಪೂರ 14-15 ರಿಕವರಿ ಬರುವಂತದ್ದನ್ನ ಅಲ್ಲೇ ಮಾಡಿ ಅದಕ್ಕೆ ಪೂರ 3,500 ರೂಪಾಯಿಯನ್ನ ಒಂದು ಪ್ರತಿ ಟನ್ನಿಗೆ ಮಾಡಿದ್ರೆ ಇಷ್ಟೆಲ್ಲ ರಾಧಾಂತ ಆಗ್ತಿದ್ದಿಲ್ಲ. ಆದ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಮೇಡಮ್ ನಾನು. ಮತ್ತೆ ಇನ್ನೊಂದು, ಇಂತ ಸುಡೋದಾತು ಇದು ಮಾಡೋದಾತು ಯಾವ್ದಾದ್ರು ಕಿಡಿಗೇರಿಗಳು ಮಾಡಿರ್ಬೋದು ಹೊರತು ರೈತರು ಮಾಡಲ್ಲ ಮೇಡಮ್ ಇದನ್ನ. ಹೌದು, ರೈತರ ಹೆಸರನ್ನ ಖರಾಬ್ ಮಾಡುವಂತ ಒಂದು ಮನೋಭಾವನೆಯನ್ನ ಕೆಲವು ಕಿಡಿಗೇಡಿಗಳು ಮಾಡ್ತಾ ಇದಾರೆ ಮೇಡಮ್. ಹೌದು, ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಸರ್, ರೈತನ ಕೈ ಕೆಸರಾಯ್ತು ಅಂತಂದ್ರೆ ನಮ್ಮ ಬಾಯಿ ಮೊಸರಾಗೋದು ಅಂತ. ಬಟ್ ಆದ್ರೂ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಆರೋಪಗಳು ನಮ್ಮಂತ ರೈತರಂತೂ ಮಾಡಲ್ಲ ಮೇಡಮ್. ಇವತ್ತು ಒಂದು ಮಾತು ಹೇಳ್ತೀನಿ ನಿಮ್ಗ. ನಾವು ಒಂದು ಪದಾಧಿಕಾರಿಗಳು ಒಂದು ಮನವಿಯನ್ನ ಕೊಡಕ್ ಬಂದಿದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿ ಬಾಗಲಕೋಟೆಯಲ್ಲಿ. 3ರಿಂದ ಒಬ್ಬ ADC ಅವರು ನಮ್ಮ ಮನವಿ ತೆಗೆದುಕೊಳ್ಳಲು ಬರ್ತಾ ಇಲ್ಲ. ನಮ್ಮ ಒಂದು ಮನವಿ ಏನಂದ್ರೆ, ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು, ಖರೀದಿ ಕೇಂದ್ರ ತೆಗಿಬೇಕು, ಮತ್ತು ಈ ಕಬ್ಬಿಗೆ 3,500 ರೂಪಾಯಿಯನ್ನ 8:30ಯಿಂದ ರಿಕವರಿ ಇಟ್ಕೊಂಡು ಎಲ್ಲಾ ಇದಕ್ಕೆ ಕನಿಷ್ಠ 3,500 ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಕೊಂಡು ಅದರ ಒಂದು ಹೋರಾಟವನ್ನು ರೂಪಿಸುವ ಸಲುವಾಗಿ ಭಾರತೀಯ ಕಿಸಾನ್ ಸಂಘದವರು ಇವತ್ತು ನಾವು 8-10 ಜನ ಪದಾಧಿಕಾರಿಗಳು 3 ಗಂಟೆಗೆ ಬಂದು ಕೂತಿದ್ದೇವೆ ಮೇಡಮ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಒಬ್ರು ಯಾವುದೇ ಒಬ್ಬ ADC ಅವರು ಇಲ್ಲಿ ಬಂದು ಒಂದು ಮನವಿ ತಗುವಂತ ಒಂದು ಇದಿಲ್ಲ. ನಾವು ಈಗಾಗಲೇ ಇಲ್ಲಿ DC ಆಫೀಸ್ ನಲ್ಲಿ ನಾವು ಮಲಗಿ ಒಂದು ಪ್ರತಿಭಟನೆ ಮಾಡಾಕ್ತಿವಿ. ಇವತ್ತು ಪೂರ ಬೆಳತನ ಇವರ ಮನವಿ ತಗೋರಿಗೆ ನಾವೊಂದು ಹೋರಾಟವನ್ನ ಇದು ಮಾಡಿದ್ವಿ. ಇಲ್ಲಿ ಅಧಿಕಾರಿಗಳ ಒಂದು ಏನೈತಂದ್ರೆ, ಅಧಿಕಾರಿಗಳಿಗೂ ಸಹ ಜನಪರ ಕಾಳಜಿ ಇಲ್ಲ, ರೈತ ಕಾಳಜಿ ಇಲ್ಲ. ಅವರು ಸಹ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ ಅಂತಕ್ಕಂಥದ್ದನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಮೇಡಮ್. ಸರ್, ಈಗ ತಾವು ಎಲ್ಲಿದ್ದೀರಾ? ಆ ಕಾರ್ಖಾನೆಯ ಆವರಣದಲ್ಲೇ ತಾವು ಇದ್ದೀರಾ? ಅಲ್ಲಿ ಏನಾಯ್ತು? ಯಾರು ಬೆಂಕಿ ಹಚ್ಚಿದ್ರು? ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯವನ್ನ ನಿಮ್ಮ ಮೇಲೆ ಏನಾದ್ರೂ ಹಾಕುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ? ಮೇಡಮ್, ನಮ್ಮ ರೈತರು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಕಿಡಿಗೇಡಿಗಳನ್ನ ಯಾರೋ ಬಿಟ್ಟು ಆ ಗಾಡಿಗಳನ್ನ ಸುಡುವಂತ ಕೆಲಸ ಮಾಡಿದ್ದಾರೆ. ರೈತರು ಅಂತ ಕೆಲಸಕ್ಕಾಗಲ್ಲ. ನಾನು ಮಧ್ಯಾಹ್ನ 3ರಿಂದ ಈ ಕಬ್ಬಿಗೆ 3,500 ರೂಪಾಯಿ ಕೊಡ್ಬೇಕಂತೇಳಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ 8-10 ಜನ ಪದಾಧಿಕಾರಿಗಳು ಬಂದು ಕಾಯ್ದ್ರು. ಇನ್ನುವರೆಗೂ ADC ಅವರು ಒಳಗಿದ್ದಾರೆ. 5:30 ನಂತರ ಇಲ್ಲಿ ಆಫೀಸ್ ನಲ್ಲಿ ಇರಬಾರ್ದು. ಆದ್ರೆ ಇದ್ದುಕೊಂಡು ಇವತ್ತು ಏನ್ ಮಾಡಕತ್ತಾರಂದ್ರೆ, ಅಲ್ಲಿ ಏನ್ ಮಾಡಾಕ್ತಾರ ಗೊತ್ತಿಲ್ಲ. ಇನ್ನುವರೆಗೂ ಮನವಿ ತೆಗೆದುಕೊಳ್ಳೋಕೆ ಒಬ್ರು ಬರ್ತಾ ಇಲ್ಲ ಮೇಡಮ್ ಇಲ್ಲಿ. ಸರ್, ಈಗ ಇಷ್ಟೆಲ್ಲ ಧಗಧಗಿಸ್ತಾ ಇದೆಯಲ್ಲ, ಈಗಲಾದ್ರೂ ಜಿಲ್ಲಾ ಉಸ್ತುವಾರಿಗಳು RB ತಿಮ್ಮಾಪುರ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿ ಆಗಿರ್ಬೋದು ನಿಮ್ಮ ಸಂಪರ್ಕಕ್ಕೆ ಇನ್ನೂ ಕೂಡ ಬಂದಿಲ್ವಾ? ಮಾತುಕತೆಗೆ ಮುಂದಾಗಿಲ್ವಾ? ಮೇಡಮ್, ಈಗಾಗಲೇ 2-3 ಸಲ ಬಂದಿದ್ದಾರೆ. ಆದ್ರೆ ಅವರ ಒಂದು ಏನಂದ್ರೆ ಅವ್ರ ಮಾತುಗಳು ನಮ್ಗೆ ಸಮರ್ಪಕವಾಗಿಲ್ಲ. ಯಾಕಂದ್ರೆ ಅದು ರೈತರಿಗೆ ಅನ್ಯಾಯವಾಗುವಂತ ಒಂದು ಸರ್ಕಾರದ ಒಂದು ಮಾತುಗಳನ್ನ ಅವ್ರು ಹೇಳಕ್ತಾರೆ ಹೊರತು
3,500 ಕೊಡೋದು ರಿಕ್ವೈರಿ 8,500 ಅಂತ ಹೇಳ್ತಾ ಇಲ್ಲ. ಬೆಳಗಾವದಲ್ಲಿ 11.4ಕ್ಕೆ ಏನ್ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಅದು ನಮಗೆ ಸಂಬಂಧಿಸುವಾಗಿಲ್ಲ ಬೇಡಿಕೆ. ನಮ್ದು ಏನೋ ಇದ್ರು 3,500 ಕೊಡ್ಬೇಕನ್ನೋದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಮತ್ತು ಬಿಜಾಪುರ ಜಿಲ್ಲೆಯ ಒಂದು ರೈತರ ಬೇಡಿಕೆ ಆಗಿದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈಗ ರೈತರು ಹೇಳ್ತಾ ಇರುವಂಥದ್ದು, ನಮಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನು ನೀವು ನಿಗದಿ ಮಾಡಬೇಕು ಅಂತ ಹೇಳಿ. ಸರ್ಕಾರ ಹೇಳ್ತಾ ಇರುವಂಥದ್ದು ಅದು ರಿಕವರಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಜಿಲ್ಲೆಗಳಲ್ಲೂ ಕೂಡ ದರದ ವ್ಯತ್ಯಾಸ ಇರೋದ್ರಿಂದ ಸೊ ಅಲ್ಲಲ್ಲಿ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಉಸ್ತುವಾರಿಗಳು ಮಾತನಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಆದರೆ ಈ ಒಂದು ನಿರ್ಧಾರ ರೈತರಿಗೆ ಸರಿ ಅನಿಸಿಲ್ಲ. ಸೊ ಹಾಗಾಗಿ ಅವರು ಮತ್ತೊಂದು ಮನವಿಯನ್ನ ಇಡ್ತಾ ಇದ್ದಾರೆ. ಆದರೆ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಈಗ ನಮ್ಮ ಜನ ಬಂದ ಇಲ್ಲಿ ನಿಂತಿತ್ತು, ಅಲ್ಲಿ ಪೊಲೀಸ್ ಗಾಡಿ ಅಡ್ಡ ಹಚ್ಚಿದ್ರು. ಪೊಲೀಸ್ ಗಾಡಿ ಈಚೆ ಕಡೆ ನಮ್ಮ ಜನ ನಿಂತಿತ್ತು, ಆಚೆ ಕಡೆ ಮಕ್ಕಳೆಲ್ಲ ಒಂದು 200 ಮಂದಿನ ಅವ್ರು ಕರೆಸಿ ನಿಲ್ಲಿಸಿದ್ರು. SP ಅವ್ರು ಮುಂದೆ ಇರಾಕಲೆ ಅವ್ರ ಕಲ್ಲು ತೊಗೊಂಡೆಲ್ಲ ನಮ್ಮ ಮಂದಿಗೆ ಒಗದ್ಕ್ಯಾರ. ಪೊಲೀಸ್ ಅವ್ರಿಗೂ ಪೇಟ ಹತ್ತೈತಿ, ಅವ್ರು ಕಲ್ಲು ಹೋಗ್ಯಾರ. ನಮ್ಮ ಮಂದಿ ಕಡೆ ಓಡಿ ಬತ್ತ, ನಾವಲ್ಲಿ ಬರಾಕ್ತಿದ್ವು, ಇದ್ರಿಗೆ ಓಡಿ ಬತ್ತ ನಮ್ಮ ಮಂದಿ ಟ್ರ್ಯಾಕ್ಟರ್ ಸಹಿತ ಕಲ್ಲು ಹೋಗದೆ ಎಲ್ಲ ತಿರ್ವ್ಯಾರ. ಆ ಕಡೆ ನಮ್ಮ ಮಂದಿ ಇಲ್ಲಿ ಕೆನಾಡ ಅಂತೇಳಿ ಹೋಗ್ಬೇಕಂತೇಳಿ ಅನ್ಕೊಡ್ದ. SP ಅವ್ರಿಗೆ ಪೊಲೀಸರಿಗೆ ಎಲ್ಲರಿಗೂ ಕಲ್ಲು ಹೋಗದ್ ತಿರ್ವ್ಯಾರ. ಈಗ ಅಲ್ಲಿ ರೈತರು ಯಾರು ಒಳಗಡೆ ಹೋಗಿಲ್ಲ ಸರ್? ನಿಮ್ಮ ರೈತರೆಲ್ಲ ಇಲ್ಲೇ ಇದ್ರು. ಪೊಲೀಸರು ನಮ್ಮ ರೈತರು ಕೂಡಿಯದಾರ ಅಲ್ಲಿ. ಪೊಲೀಸ್ ವ್ಯಾನಿಗೂ ಕಲ್ಲು ಹೋಗದಾರು, ಮುಂದೆ ಪೊಲೀಸರಿಗೂ ಕಲ್ಲು ಹೋಗದಾರು, ನಮ್ಮ ಮಂದಿಗೂ ಕಲ್ಲು ಹೋಗದಾರು. ಅಂದ್ರೆ ಇದನ್ನ ಕಾರ್ಖಾನೆಯವರೇ ಮಾಡಿ ರೈತರ ಮೇಲೆ ಹಾಕುವಂಥದ್ದು. ಅಲ್ಲಿ ಮತ್ತೆ ಕಾರ್ಖಾನೆಯವರ ಮಂದಿನರ್ಲಿ ಅದು. ಮತ್ತೆ ಅಲ್ಲಿ 200 ಮಂದಿಗಿಂತ ಹೆಚ್ಚಲ್ಲಿ ನಮ್ಮ ಜನರ ಇದ್ರಿಗೆ ಬಂದಾರಂದ್ರ ಮತ್ತೆ ಅವ್ರು ಕಾರ್ಖಾನೆಯವ್ರ ಮಂದಿನ ಅವರು. ಈಗ ಏನು ಮುಂದೆ ಏನು ನಿಮ್ದು ಆಗ್ರಹ ಸರ್? ಈಗ ಮುಂದೆ ಏನು ಆಗ್ರಹ, ನಾವು ಬಾಕಿ ಕೇಳೋ ಸಲುವಾಗಿ ಬಂದಿದ್ವಿ ಇಲ್ಲಿ. ಈ ಒಳಗೆ ಏನೇನಾಯ್ತು ಸರ್? ಒಳಗೇನಿಲ್ಲ, ಒಳಗೆ ಹೋಗೇ ಇಲ್ಲ ನಾವು, ಒಳಗೆ ಹೋಗೇ ಇಲ್ಲ. ಬಟ್ ಈಗ 100 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಾರ ಅವರೆಲ್ಲ. ಒಳಗೆ ಟ್ರ್ಯಾಕ್ಟರ್ಗಳು 8 ಬೆಂಕಿ ಹಚ್ಚಾರೋ ಅಲ್ಲಿ ಹೋಗಿಲ್ಲ ನಾವು. ಇಲ್ಲೇ ಇದ್ವಿ ರೋಡ್ನಾಗ. ಎಷ್ಟು ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಾರೋ ಎಷ್ಟು ಮಾಡ್ಯಾರೋ ಏನು ನಮಗೇನು ಗೊತ್ತಿಲ್ಲ. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ರೈತರ ಹೆಸರನ್ನ ಕೆಡಿಸ್ಬೇಕು, ನಮ್ಮ ಹೆಸರು ಕೆಡಿಸೋ ಸಲುವಾಗಿ ಈ ರೀತಿ ಎಲ್ಲ ಮಾಡಕ್ಕೆ. ಏನು ಆಗ್ರಹ ಮಾಡ್ತಿದ್ದೀರಿ ಸರ್ ಇದಕ್ಕೆ ಮುಂದೆ? ಏನಿಲ್ಲ, ಅದ ಜಿಲ್ಲಾಧಿಕಾರಿಯವರು ಅವರ SP ಅವರು ಏನೇನು ಒಟ್ಟಾರೆಯಾಗಿ ಹೇಳ್ತಾ ಇರೋದು, ಈಗ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರುವಂಥದ್ದು ರೈತರು ಮಾಡಿರುವಂತಹ ಕೆಲಸಗಳು ಅಲ್ಲ, ಇದು ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸಗಳು. ಯಾಕಂದ್ರೆ ನಾವು ಬಾಕಿ ಬಿಲ್ಲನ್ನು ಪಾವತಿ ಮಾಡಿಲ್ಲ ಅಂತ ಹೇಳಿ ಆ ಒಂದು ಹಣವನ್ನ ಕೇಳಲಿಕ್ಕೆ ಅಂತ ನಾವು ಕಾರ್ಖಾನೆ ಹತ್ರ ಹೋಗಿದ್ವಿ. ನಾವಿನ್ನೂ ಕಾರ್ಖಾನೆಗೆ ತಲುಪಿರಲಿಲ್ಲ, ಅದಾಗಲೇ ಅಲ್ಲಿ ಹೈ ಡ್ರಾಮಾಗಳು ಶುರುವಾಗಿತ್ತು. ಸೊ ಅಲ್ಲಿ ಕಾರ್ಖಾನೆಯ ಕಾರ್ಮಿಕರೇ ಬಂದು ಈಗ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆ ಒಂದು ಆರೋಪವನ್ನ ರೈತರ ಮೇಲೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ರೈತರು ನೇರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಕಾರ್ಖಾನೆ ಒಳಗೂ ಹೋಗಿಲ್ಲ, ಕಾರ್ಖಾನೆಯ ಆವರಣದ ಹೊರಭಾಗದಲ್ಲೇ ಇದ್ದೀವಿ. ಆದರೆ ಕಾರ್ಖಾನೆಗಳಿಗೆ ಏಕಾಏಕಿ ಅಲ್ಲಿ ನಿಲ್ಲಿಸಿದ್ದಂತಹ ಟ್ರ್ಯಾಕ್ಟರ್ಗಳಿಗೆ ಕಾರ್ಮಿಕರೇ ಬೆಂಕಿಯನ್ನ ಹಚ್ಚಿದ್ದಾರೆ. ನಾವು ರೈತರು, ಸೊ ರೈತರ ಕಷ್ಟ ರೈತರಿಗೆ ಗೊತ್ತಿರೋದ್ರಿಂದ ನಾವ್ಯಾಕೆ ಆ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಾಕಬೇಕು? ಇದೆಲ್ಲವೂ ಕೂಡ ಷಡ್ಯಂತ್ರ. ಇವು ಪಕ್ಷಗಳು ಮಾಡ್ತಾ ಇರುವಂತಹ ಷಡ್ಯಂತ್ರ. ಆ ಕಾರ್ಖಾನೆಯ ಮಾಲೀಕರಿರ್ಬೋದು, ಸರ್ಕಾರ ಇರ್ಬೋದು, ಸೊ ಇವರು ಸೇರ್ಕೊಂಡು ಮಾಡ್ತಾ ಇರುವಂತಹ ಪಿತೂರಿ ಅಂತ ಹೇಳಿ ರೈತರು ನೇರವಾಗಿ ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, 1 ರಿಂದ 13 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ. ಸೊ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಎಲ್ಲವೂ ಕೂಡ ಫುಲ್ಲಿ ಲೋಡೆಡ್ ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳು. ಆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಸರ್ಕಾರದ ಮುಂದೆ ರೈತರ ಈ ರೀತಿ ಆಕ್ರೋಶಕ್ಕೆ ಕಾರಣವಾಗಿ ಈ ರೀತಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಬಿಂಬಿಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಆದರೆ ರೈತರು ನಾವಂತೂ ಕಾರ್ಖಾನೆಯ ಟ್ರ್ಯಾಕ್ಟರ್ಗಳಿಗೆ ಅಥವಾ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ನಾವು ಬೆಂಕಿ ಹಚ್ಚಿಲ್ಲ ಅನ್ನುವಂತಹ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಏನು ಆಗ್ರಹ ಇದೆ, ನಮ್ಮ ಮನವಿ ಏನಿದೆ, ನಮ್ಮ ಬೇಡಿಕೆ ಏನಿದೆ, ಅದು ಈಡೇರೋವರೆಗೂ ಕೂಡ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ. ಕಳೆದ 1 ವಾರದಿಂದಲೂ ಕೂಡ ನಾವು ಶಾಂತ ರೂಪದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಯಾವುದೇ ಕಾನೂನಿನ ಕೈಗೆತ್ಕೊಳ್ಳುವಂತಹ ಕೆಲಸಗಳಾಗ್ಲಿ ಅಥವಾ
ಆಸ್ತಿ ಪಾಸ್ತಿಯನ್ನ ನಷ್ಟ ಮಾಡುವಂತದ್ದಾಗ್ಲಿ ನಾವು ಮಾಡಲಿಲ್ಲ. ಆದ್ರೆ ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸವನ್ನ ನಮ್ಮ ಮೇಲೆ ಹಾಕಲಾಗ್ತಾ ಇದೆ ಅಂತ ಹೇಳಿ ರೈತರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ಸಂಧಾನ ಸಭೆಗಳು ನಡೆದರೂ ಕೂಡ ಆ ಸಂಧಾನ ಸಭೆಯಲ್ಲಿ ಆಗಿರುವಂತಹ ಮಾತುಗಳು ನಮಗೆ ಪೂರಕ ಅಂತ ಅನಿಸ್ಲಿಲ್ಲ, ನಮಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ವಿ. ನಾವು ಕಾರ್ಖಾನೆ ಮಾಲೀಕರ ಬಳಿ ಬಾಕಿ ಇರುವಂತಹ ಬಿಲ್ ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಹೈಡ್ರಾಮಾಗಳು ನಡೆದಿದೆ ಅಂತ ಹೇಳಿ ರೈತ ಮುಖಂಡರು ಈಗ ಹೇಳ್ತಾ ಇದ್ದಾರೆ. ಒಂದು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಈಗ ಬೆಂಕಿಯನ್ನ ಇಡಲಾಗಿದೆ. ಮತ್ತೊಂದು ಕಡೆ ರೈತರ ಹೋರಾಟ ಮುಂದುವರೆದಿದೆ. ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ನಡಿಗೆ ಮೂಲಕ ಬರ್ತಾ ಇದ್ದಾರೆ. ಆದರೆ ಈಗ ಕಾರ್ಖಾನೆಯ ಒಳಗೆ ರೈತರು ನುಗ್ಗಿ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಒಂದ್ ಕಡೆ ಆಯ್ತು ಅಂತಂದ್ರೆ, ಮತ್ತೊಂದ್ ಕಡೆ ರೈತರು ನಾವು ಕಾರ್ಖಾನೆಯ ಆವರಣದ ಹತ್ರ ಇದ್ದೀವಿ, ನಾವು ಕಾರ್ಖಾನೆಯ ಒಳಗೆ ಹೋಗಿಲ್ಲ, ಕಾರ್ಖಾನೆಯ ಒಳಗೆ ಇನ್ನೂ ಎಷ್ಟು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲ. ಟ್ರ್ಯಾಕ್ಟರ್, ಈ ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳು ಕಾರ್ಖಾನೆಯ ಆವರಣದಲ್ಲಿ ನಿಂತಿತ್ತು. ಏಕಾಏಕಿ ಬಂದಂತಹ ಕಿಡಿಗೇಡಿಗಳು ಅದಕ್ಕೆ ಬೆಂಕಿಯನ್ನ ಹಚ್ಚಿದ್ದಾರೆ. ಸೊ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ರೈತ ಮುಖಂಡರು ಈಗ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಮತ್ತೊಂದು ಕಡೆ ಈಗ ಕಬ್ಬಿನ ಲೋಡ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ರೈತರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ತಾವು ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂತಹ ಮಾರ್ಗ ಮಧ್ಯದಲ್ಲೇ 2 ಟ್ರ್ಯಾಕ್ಟರ್ಗಳು ಸಿಗುತ್ತೆ. ಆ 2 ಟ್ರ್ಯಾಕ್ಟರ್ಗಳಲ್ಲಿ ಒಂದು ಟ್ರ್ಯಾಕ್ಟರ್ನ ಟೈರ್ನ ಗಾಳಿಯನ್ನ ತೆಗೆದು ನೆಲಕ್ಕೆ ಉರುಳಿಸ್ತಾರೆ. ಮತ್ತೊಂದು ಟ್ರ್ಯಾಕ್ಟರ್ ನೆಲಕ್ಕೆ ಉರುಳದ ಸಂದರ್ಭದಲ್ಲಿ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಇಷ್ಟಾದರೂ ಕೂಡ ಸರ್ಕಾರವಾಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಜಿಲ್ಲಾ ಉಸ್ತುವಾರಿಗಳಾಗ್ಲಿ ಯಾರೂ ಕೂಡ ಮಾತುಕತೆಗೆ ಮುಂದಾಗಿಲ್ಲ ಅನ್ನುವಂತಹ ವಿಚಾರ ರೈತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹಾಗಾಗಿ ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು, ಕಾರ್ಖಾನೆಯ ಮಾಲೀಕರ ಜೊತೆ ಮಾತನಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ. ಅದಾಗಲೇ ಸಾಲು ಸಾಲಾಗಿ ಲೋಡ್ ತುಂಬಿದಂತಹ ಕಬ್ಬಿನ ಟ್ರ್ಯಾಕ್ಟರ್ಗಳು ಅಲ್ಲಿ ನಿಂತಿರುತ್ತೆ. ಒಂದಾದ ಮೇಲೆ ಒಂದರಂತೆ ಬೆಂಕಿ ಹಚ್ಚಲಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ MLC ಅವರು ರವಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ನಿಮಗೆ ಈ ವಿಚಾರ ಗೊತ್ತಿದೆ ಅಂತ ಭಾವಿಸ್ತೀನಿ ಸರ್. 50ಕ್ಕೂ ಹೆಚ್ಚು ಲೋಡ್ ತುಂಬಿದಂತಹ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ರೈತರೇ ಈಗ ನಮಗೆ ನಿಗದಿತ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಆರೋಪ. ನೋಡಿದೆ, ನಾನು ಟಿವಿನಲ್ಲಿ ನ್ಯೂಸ್ ಬರ್ತಾ ಇದೆ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ನ ಪಲ್ಟಿ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿರ್ತಕ್ಕಂತ ಘಟನೆನ ನಾನು ನೋಡಿದೆ. ನಾನು ಒಂದೇ ವಿನಂತಿಯನ್ನ ಮಾಡ್ತೇನೆ ಸರ್ಕಾರಕ್ಕೆ. ಬೆಳಗಾಂನಲ್ಲಿ ದೊಡ್ಡ ಹೋರಾಟ ನಡೀತು. ಆ ಸಂದರ್ಭದಲ್ಲಿ 3,300 ರೂಪಾಯಿಗೆ ರೈತ ಮುಖಂಡರು ಒಪ್ಕೊಂಡ್ರು ಅಂತ ಹೇಳಿ ನಾವು ಟಿವಿನಲ್ಲಿ ನೋಡಿದ್ವಿ, ಪೇಪರ್ನಲ್ಲಿ ಓದಿದ್ವಿ. ಈಗ ಬೆಳಗಾಂನಲ್ಲಿ ಸ್ಟ್ರೈಕ್ ನಡೀತಾ ಇಲ್ಲ, ಆದ್ರೆ ಮುಧೋಳ್ನಲ್ಲಿ ಅಂದ್ರೆ ಬಾಗಲಕೋಟೆನಲ್ಲಿ ನಡೀತಾ ಇದೆ. ಹಂಗಾದ್ರೆ ರೈತರು ಈ 330 ರೂಪಾಯಿಗೆ ಒಪ್ಕೊಂಡಿಲ್ವಾ ಮುಧೋಳು ಅಥವಾ ಬಾಗಲಕೋಟೆ ಜಿಲ್ಲೆಯ ರೈತರು? ಹಾಗಾಗಿ ನನಗನ್ಸುತ್ತೆ ಸರ್ಕಾರ ಎಲ್ಲರನ್ನೂ ಕೂಡ ಕರೆದು ಎಲ್ಲರ ಸಹಮತಿಯನ್ನ ತೆಗೆದುಕೊಂಡು ಮಾತುಕತೆನಲ್ಲಿ ಒಪ್ಪಿಸಿ ಈ ರೀತಿ ಬೇಡಿಕೆಯನ್ನು ಈಡೇರಿಸಬೇಕಾಗಿತ್ತು. ಈಗ ಬೆಳಗಾಮು ಮತ್ತು ಬಾಗಲಕೋಟೆ ಇವೆರಡು ಅತಿ ಹೆಚ್ಚು ಕಬ್ಬು ಬೆಳೀತಾ ಇರ್ತಕ್ಕಂಥ ಜಿಲ್ಲೆಗಳು. ಈಗ ಬಾಗಲಕೋಟೆ ಜಿಲ್ಲೆನಲ್ಲಿ ಹೆಚ್ಚು ಬೆಳೀತಾ ಇರ್ತಕ್ಕಂಥ ಜಿಲ್ಲೆಗಳ ಪೈಕಿ ಅಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ಕೂಡಲೇ ಮಾತುಕತೆಗೆ ಕರೆದು
ಬೆಳಗಾಂ ಜಿಲ್ಲೆನಲ್ಲಿ ಒಪ್ಕೊಂಡಿದ್ದಾರೆ, ಇಲ್ಲಿ ಒಪ್ಕೊಂಡಿಲ್ಲ ಅಂದ್ರೆ ಇಲ್ಲೇನ್ ಬೇರೆ ಸಮಸ್ಯೆ ಇದೆ? ಆ ರೀತಿ ಒಂದು ಮಾತುಕತೆಯನ್ನ ಮಾಡಿ ಸಮಸ್ಯೆಯನ್ನ ಬಗೆಹರಿಸಬೇಕು. ಅರ್ಧಂಬರ್ಧ ಸಮಸ್ಯೆಯನ್ನ ಈಡೇರಿಸತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಬಾಗಲಕೋಟೆಯ ಮುಧೋಳದಲ್ಲಿ ರೈತರ ಕಿಚ್ಚು ಧಗಧಗಿಸ್ತಾ ಇದೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚೋ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದುವರೆಗೂ 50ಕ್ಕೂ ಹೆಚ್ಚು ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ಕಾರ್ಖಾನೆ ಮುತ್ತಿಗೆಗೆ ಹೊರಟಿದಂತಹ ರೈತರು ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಲು ಸಾಲಾಗಿ ನಿಂತ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಮನವಿ ಇಷ್ಟೇ, ಬೆಂಬಲ ಬೆಲೆ 3,500 ಘೋಷಣೆ ಮಾಡಬೇಕು, ನಮಗೆ ಬಾಕಿ ಉಳಿಸಿಕೊಂಡಿರುವಂತಹ ಕಬ್ಬಿನ ಹಣವನ್ನ ನಮಗೆ ವಾಪಸ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ 4-5 ದಿನಗಳಿಂದಲೂ ಕೂಡ ಪ್ರತಿಭಟನೆಗಳು ಆಗ್ತಾ ಇದೆ. ಸಾಲು ಸಾಲಾಗಿ ಸಂಧಾನ ಸಭೆಗಳು ಮಾಡಿದ್ರೂ ಕೂಡ ವಿಫಲ ಆಗಿದೆ. ಯಾಕಂದ್ರೆ ಸರ್ಕಾರ ಘೋಷಣೆ ಮಾಡಿರುವಂತಹ ಒಂದು ನಿರ್ಧಾರ ರೈತರಿಗೆ ಸಮಂಜಸ ಅನಿಸಿಲ್ಲ. ಹಾಗಾಗಿ ರೈತರು ತಮ್ಮ ಬೇಡಿಕೆಯನ್ನ ಮುಂದಿಟ್ಕೊಂಡು, ಮನವಿಯನ್ನ ಮುಂದಿಟ್ಕೊಂಡು ಕಳೆದ 4-5 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಆ ಪ್ರತಿಭಟನೆಯ ಕಾವು ಧಗಧಗಿಸ್ತಾ ಇದೆ ಬೆಂಕಿಯ ರೂಪದಲ್ಲಿ. ಕಬ್ಬು ದರ ಕಗ್ಗಂಟಾಗಿಯೇ ಇದುವರೆಗೂ ಕೂಡ ಉಳಿದಿರುವಂಥದ್ದು. ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ, ಯಾರು ಕೂಡ ಮಾತುಕತೆಗೆ ಮುಂದಾಗಿಲ್ಲ. ಕಬ್ಬು ಬೆಳೆಗಾರರ ಶಕ್ತಿ ಕೇಂದ್ರ ಮುಧೋಳದಲ್ಲಿ ಹೋರಾಟದ ಕಾವು ಧಗಧಗಿಸ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ ಭಾರೀ ಹೋರಾಟವನ್ನ ಕೈಗೆತ್ತಿಕೊಂಡಿರುವಂತಹ ರೈತರು 3,500 ರೂಪಾಯಿ ದರ ಮತ್ತು ಬಾಕಿ ಹಣವನ್ನ ಕೊಡಿ ಅಂತ ಹೇಳಿ ಸಕ್ಕರೆ ಕಾರ್ಖಾನೆಗಳಿಗೆ ಷರತ್ತನ್ನ ವಿಧಿಸಿತ್ತು. ಆದರೂ ಕೂಡ ಕಾರ್ಖಾನೆಯ ಮಾಲೀಕರು ರೈತರ ಒಂದು ಮನವಿಗೆ ಸ್ಪಂದಿಸಿಲ್ಲ, ತಮ್ಮ ದಾರಿಯಲ್ಲೇ ಮುನ್ನಡೆದಿದ್ದಾರೆ. ಹಾಗಾಗಿ ಇದರಿಂದ ಬೇಸತ್ತಂತಹ, ಇದರಿಂದ ತಮ್ಮ ತಾಳ್ಮೆಯನ್ನ ಕಳ್ಕೊಂಡಂತಹ ರೈತರು ಬೆಂಕಿ ಹಚ್ಚೋ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಹಾಗೂ ಹಳೆ ಬಾಕಿ ಪಾವತಿಗೆ ರೈತರು ಒತ್ತಾಯಿಸಿದ್ದಾರೆ. ಇದರಿಂದಾಗಿ ಜಿಲ್ಲೆಯ 13 ಸಕ್ಕರೆ ಕಾರ್ಖಾನೆಗಳು ಇನ್ನೂ ಆರಂಭ ಆಗಿರಲಿಲ್ಲ. ಸೊ ಹಾಗಾಗಿ ಯಾವ ಕಾರ್ಖಾನೆ ಆರಂಭ ಮಾಡಬೇಕು ಅಂತ ಅಂದ್ಕೊಳ್ತೋ ಅದಾಗಲೇ ರೈತರ ತಾಳ್ಮೆಯ ಕಟ್ಟೆ ಒಡೆದಿತ್ತು. ರೈತರ ಬೇಡಿಕೆ ಈಡೇರದ ಹೊರತು ಕಾರ್ಖಾನೆಯನ್ನ ನಾವು ಆರಂಭ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ರೈತರು ತಮ್ಮ ನಿರ್ಧಾರವನ್ನ ತಿಳಿಸಿದ್ರು. ಕಾರ್ಖಾನೆ ಮಾಲೀಕರು ಜಿಲ್ಲಾಧಿಕಾರಿಗೆ ಮತ್ತೊಂದು ಕಡೆ ಭದ್ರತೆಯನ್ನ ಕೂಡ ಕೊಡಬೇಕು ಅಂತ ಹೇಳಿ ಸಂದೇಶವನ್ನ ರವಾನಿಸಿತ್ತು, ಆದೇಶವನ್ನ ಮಾಡಿದ್ರು. ಆದ್ರೂ ಕೂಡ ರೈತರು ನಾವು ಮಾಡ್ತಾ ಇರುವಂತಹ ಪ್ರತಿಭಟನೆಗೆ ಕಿಮ್ಮತ್ತಿನ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ ಅಂತ ಹೇಳಿ ಈಗ ಈ ರೀತಿಯ ಮೂಲಕ, ಈ ಮಾರ್ಗವನ್ನ ಅನುಸರಿಸೋ ಮೂಲಕ, ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚೋ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದೆ. ಸಾಕಷ್ಟು ರೈತ ಮುಖಂಡರು ಕೂಡ ನಮ್ಮ ಜೊತೆಗೆ ಮಾತಾಡಿದ್ರು. ಮುತ್ತಪ್ಪ ಅವರು ಮಾತನಾಡಿದ್ರು. ಅವರು ಕೂಡ ಅದೇ ಹೇಳಿದ್ದು, ನಾವು ಕೂಡ ರೈತರಾಗಿ ರೈತರ ಒಂದು ಕಬ್ಬು ಬೆಳೆಯನ್ನ ನಾವು ಹಾಳು ಮಾಡ್ತೀವಾ ಅಂತಹ ಮನಸ್ಥಿತಿ ನಮಗಿಲ್ಲ. ಕಳೆದ 4-5 ದಿನಗಳಿಂದಲೂ ಕೂಡ ನಾವು ಶಾಂತ ಸ್ವರೂಪದಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಆದ್ರೆ ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ರು. ಇನ್ನು ಮುಧೋಳದಲ್ಲಿ ನಿಲ್ಲದ ಕಬ್ಬು ಬೆಳೆಗಾರರ ಕಿಚ್ಚು ಜೋರಾಗ್ತಾನೆ ಇದೆ. ರೈತರು ಕಬ್ಬಿನ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮುಧೋಳದಲ್ಲಿ ಕಬ್ಬಿಗೆ 3,500 ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅನ್ನುವಂತಹ ಬೇಡಿಕೆಯೊಂದಿಗೆ ಆರಂಭವಾಗಿದ್ದಂತಹ ಹೋರಾಟ ಇದೀಗ ಹೋರಾಟದಲ್ಲಿರ್ತಕ್ಕಂತಹ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈಗ ಇವತ್ತು ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಇದ್ದಂತಹ ಸಂಧಾನ ಸಭೆಗಳು ಸತತವಾಗಿ ವಿಫಲ ಆಗ್ತಾ ಇರೋದ್ರಿಂದಾಗಿ ರೈತರು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಸಮೀರ್ವಾಡಿ ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ಗಳನ್ನ ತಗೊಂಡು ಒಳಗಡೆ ಬರ್ತಾ ಇದ್ರು. ಸದ್ಯ ರೈತರನ್ನ ಏನು ಮುಖ್ಯ ದ್ವಾರದ ಬಳಿ ತಡೆದಿದ್ರು ಕೂಡ ಒಳಗಡೆ ಅಂದ್ರೆ ಸಮೀರ್ವಾಡಿ ಕಾರ್ಖಾನೆ ಇರ್ತಕ್ಕಂತಹ 100 ಟ್ರ್ಯಾಕ್ಟರ್ಗಳು ಇಲ್ಲಿ ಲೋಡ್ಗಳು ಬಂದಿತ್ತು. ಆ ಒಂದು ಲೋಡ್ಗಳಿಗೆ ಏಕಾಏಕಿಯಾಗಿ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ನೋಡಬಹುದು, ಇಲ್ಲೇನು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿರುವಂತಹ ಟ್ರ್ಯಾಕ್ಟರ್ಗಳಿವು ಕಾರ್ಖಾನೆಯನ್ನ ಆರಂಭಿಸಿದ ಹಿನ್ನೆಲೆಯಲ್ಲಿ ಲೋಡ್ಗಳೆಲ್ಲವೂ ಕೂಡ ಆಗಮಿಸಿತ್ತು. ಇದೇ ಹಿನ್ನೆಲೆಯಲ್ಲಿ ಇಲ್ಲಿ ಕಾರ್ಖಾನೆಯಲ್ಲಿ ಒಳಗಡೆ ಇರ್ತಕ್ಕಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ.
ಈಗ ಸದ್ಯಕ್ಕೆ ಏನು ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಟ್ರೈಲರ್ಗಳಲ್ಲಿ ಬೆಂಕಿ ಕಾಣಿಸ್ಕೊಂತಾ ಇದೆ. ಅದರ ಜೊತೆಗೇನೆ ಇಲ್ಲಿ ಒಳಗಡೆ ಇರ್ತಕ್ಕಂತಹ 10 ಬೈಕ್ಗಳಿಗೆ ಅಂದ್ರೆ ಟ್ರ್ಯಾಕ್ಟರ್ ಡ್ರೈವರ್ಗಳ ಬೈಕ್ ಆಗಿರ್ಬೋದು, ಕಬ್ಬು ಕಟಾವು ಕಾರ್ಮಿಕರ ಬೈಕ್ಗಳಾಗಿರ್ಬೋದು ಅಥವಾ ಕಾರ್ಖಾನೆ ಸಿಬ್ಬಂದಿಗಳ ಬೈಕ್ ಆಗಿರ್ಬೋದು, ಅವುಗಳಿಗೆ ಬೆಂಕಿಯನ್ನ ಇಡಲಾಗಿದೆ. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಕಬ್ಬು ಸಾಗಿಸುವಂತಹ ಟ್ರ್ಯಾಕ್ಟರ್ನ ಇಂಜಿನ್ಗೂ ಕೂಡ ಬೆಂಕಿ ಹೊತ್ಕೊಂಡಿರುವಂತದ್ದು. ಇದೇ ರೀತಿಯಾಗಿ ಕಾರ್ಖಾನೆ ಆವರಣದಲ್ಲಿರ್ತಕ್ಕಂತಹ ಬಹುತೇಕ ಟ್ರ್ಯಾಕ್ಟರ್ಗಳಲ್ಲಿಯೂ ಕೂಡ ಬೆಂಕಿಯನ್ನ ಇಡಲಾಗಿದೆ. ಕಬ್ಬು ಸುಟ್ಟು ಕರಕಲಾಗ್ತಾ ಇರುವಂತದ್ದು ಇಲ್ಲಿ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲೇನೆ ಇದೀಗ ಪೊಲೀಸರು ಕೂಡ ಒಂದು ರೀತಿಯಾಗಿ ಅಸಹಾಯಕರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ 4-5 ದಿನಗಳಿಂದನೂ ಕೂಡ ಈ ಒಂದು ಹೋರಾಟ ಶಾಂತ ರೀತಿಯಿಂದ ನಡೀತಾ ಇದ್ರು ಕೂಡ ಇವತ್ತು ಹೋರಾಟದ ದಿಕ್ಕು ಬದಲಾಗಿದೆ. ಏನು ರೈತರು ಮುತ್ತಿ ಹಾಕುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಇಲ್ಲಿ ಕಾರ್ಖಾನೆ ಒಳಗಡೆದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದಾಗಿ ಈಗ ಒಂದ್ ಕಡೆ ರೈತರು ಈ ಬೆಂಕಿಯನ್ನ ನಾವು ಹಚ್ಚಿಲ್ಲ, ಕಾರ್ಖಾನೆಯಲ್ಲಿ ಇರ್ತಕ್ಕಂತಹ ಕೆಲವರು ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ರೆ, ಒಳಗಡೆ ಇದ್ದಂತಹ ಕಾರ್ಮಿಕರು ಕೂಡ ತಮ್ಮ ಟ್ರ್ಯಾಕ್ಟರ್ಗಳನ್ನಾಗಿರ್ಬೋದು, ಕಬ್ಬುಗಳನ್ನಾಗಿರ್ಬೋದು ಇನ್ನು ನಷ್ಟ ಆಗಿರೋದ್ರಿಂದಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರು. ಈ ಒಂದು ಸದ್ಯದಲ್ಲಿ ದೃಶ್ಯ ಏನ್ ಕಾಣಿಸ್ತಾ ಇದೆ, ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಸದ್ಯ ಏನು ಗೇಟ್ ನ ಮುಂಭಾಗದಲ್ಲಿ ಇರ್ತಕ್ಕಂತಹ ರೈತರೆಲ್ಲರೂ ಕೂಡ ಮಾಲಿಂಗ್ಪುರದ ಮುಖ್ಯ ರಸ್ತೆಯಲ್ಲಿ ಹೋಗಿರುವಂತದ್ದು, ಅಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಇಲ್ಲಿ ರೈತರನ್ನ ಹೆಸರು ಕೆಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇದು ಯಾವುದು ಕೂಡ ಏನು ಈ ಒಂದು ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೀಬೇಕಾಗಿದೆ. ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಈ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಕೂಡ ಕೈಗೊಂಡಿರುವಂತದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಸದ್ಯಕ್ಕೆ ಸಮೀರ್ವಾಡಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು ಪ್ರತ್ಯಕ್ಷ ವರದಿಯನ್ನ ಕೊಡೋ ಮೂಲಕ ಯಾವ ರೀತಿಯಾಗಿ ಪೊಲೀಸರು ಕೂಡ ಆ ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ನಮ್ಮ ಕಣ್ಣ ಮುಂದಿರುವಂಥದ್ದು. ಇದು ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ದೃಶ್ಯ. ರೈತರ ತಾಳ್ಮೆಯ ಕಟ್ಟೆ ಒಡೆದಾಗ ಯಾವ ರೀತಿಯಾದಂತಹ ಉಗ್ರ ಸ್ವರೂಪವನ್ನ ತಾಳಬಹುದು ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಇದಾಗಿದೆ. ಯಾಕಂದ್ರೆ ರೈತರು ಕಷ್ಟಪಟ್ಟು ದುಡಿದ್ರೆ ನಮಗೆ ಅನ್ನ, ರೈತರ ಕೈ ಕೆಸರಾಯ್ತು ಅಂತಂದ್ರೆ ನಮ್ಮ ಬಾಯಿ ಮೊಸರಾಗುತ್ತೆ. ರೈತರು ಏನಾದರೂ ತಾಳ್ಮೆಯನ್ನ ಕಳ್ಕೊಂಡ್ರೆ ಯಾವ ರೀತಿಯಾಗಿ ಉಗ್ರ ಸ್ವರೂಪವನ್ನ ಕೂಡ ತಾಳ್ತಾರೆ ಅನ್ನುವಂಥದ್ದನ್ನ ಈಗ ಸಮೀರ್ವಾಡಿಯ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ಆಗ್ತಾ ಇರುವಂತಹ ಒಂದು ದೃಶ್ಯವೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸಕ್ಕರೆ ಕಾರ್ಖಾನೆಯಲ್ಲಿ ಮಾಲೀಕರು ನಮ್ಮ ಸಂಧಾನಕ್ಕೆ ಮುಂದಾಗ್ತಾ ಇಲ್ಲ. ಸೊ ಬೇರೆ ಕಡೆ ಈಗ ಆಲ್ರೆಡಿ ಈ ಪ್ರಕ್ರಿಯೆಗಳು ನಡೀತಾ ಇದೆ. ಕಬ್ಬು ನುರಿಸುವಂತಹ ಹಂಗಾಮು ಆರಂಭಗೊಂಡಿದ್ರು ಕೂಡ ಒಂದೊಂದು ಜಿಲ್ಲೆಗಳಲ್ಲಿ, ಆದರೆ ನಮ್ಮ ಜಿಲ್ಲೆಯಲ್ಲಿ ಇದಾಗ್ತಾ ಇಲ್ಲ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಕಬ್ಬಿಗೆ ಬೆಂಬಲ ಬೆಲೆ ಬೇಕು ಅಂತ ಹೇಳಿ ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಕೂಡ ನಾವು ಹೋರಾಟವನ್ನು ಮಾಡಲೇಬೇಕು. ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಸಭೆ ಮಾಡ್ತಾರೆ, ನಮ್ಮ ಮನವೊಲಿಸುವಂತಹ ಪ್ರಯತ್ನಗಳು ಆಗುತ್ತೆ. ಅದಾದ ಮೇಲೆ ಮತ್ತೆ ಕಾರ್ಖಾನೆಗಳು ಅದೇ ನಿಲುವನ್ನು ತಾಳುತ್ತೆ. ಸೊ ಹಾಗಾಗಿ ಈ ಬಾರಿ ಹಾಗಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಕಳೆದ 1 ವಾರದಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಶಾಂತ ಸ್ವರೂಪದಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದರೆ ಇವತ್ತು ಯಾವ ಸರ್ಕಾರದ ಪ್ರತಿನಿಧಿಯೂ ಅಥವಾ ಕಾರ್ಖಾನೆಯ ಮಾಲೀಕರು ಅಥವಾ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಜಿಲ್ಲಾ ಉಸ್ತುವಾರಿಗಳಾಗ್ಲಿ ಏನು ನಿಮ್ಮ ಮನವಿ ಅಥವಾ ನಿಮ್ಮ ಮನವಿಗೆ ನಾವು ಸ್ಪಂದಿಸ್ತೀವಿ ಅನ್ನುವಂತಹ ಸಂಧಾನ ಸಭೆಯೂ ಕೂಡ ನಮ್ಮ ಜೊತೆಗೆ ಮಾಡ್ತಾ ಇಲ್ಲ. ಹಾಗಾಗಿ ಈ ಮೂಲಕನಾದರೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಮತ್ತೊಂದು ಕಡೆ ರೈತ ಮುಖಂಡರು ಈ ಆರೋಪವನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಾವು ಗೋದಾವರಿ ಸಕ್ಕರೆ ಕಾರ್ಖಾನೆಯ ಆವರಣಕ್ಕೆ ಹೋದ್ವಿ, ಆ ಆವರಣದ ಒಳಗೂ ಕೂಡ ನಾವು ಕಾರ್ಖಾನೆಯ ಒಳಗೂ ಕೂಡ ಹೋಗಿಲ್ಲ. ಆದರೆ ಕಾರ್ಖಾನೆಯಲ್ಲೇ ಇದ್ದಂತಹ ಕೆಲವೊಂದಷ್ಟು ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚಿದ್ದಾರೆ. ಆ ಆರೋಪವನ್ನ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ ಅಂತ ಹೇಳಿ ಈ ಆರೋಪವನ್ನ ಕೂಡ ಈಗ ತಳ್ಳಿ ಹಾಕಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಕಬ್ಬಿನ ಲೋಡ್ ತುಂಬಿದ್ದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ವಿಂಡೋದಲ್ಲಿ ಇದು ರೈತರು ಪ್ರತಿಭಟನೆಯನ್ನ ಮಾಡಿಕೊಂಡು ಕಾರ್ಖಾನೆಗೆ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಮಾರ್ಗ ಮಧ್ಯದಲ್ಲಿ ಇದ್ದಂತಹ 2 ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಒಂದಕ್ಕೆ ಬೆಂಕಿಯನ್ನ ಇಟ್ಟಿದ್ದಾರೆ, ಮತ್ತೊಂದಕ್ಕೆ ಟೈರ್ನ ಗಾಳಿಯನ್ನ ತೆಗೆದು ನೆಲಕ್ಕೆ ಉರುಳಿಸಿದ್ದಾರೆ. ಅದಾದ ಬಳಿಕ ನೆಕ್ಸ್ಟು ಗೋದಾವರಿಯ ಸಕ್ಕರೆ ಕಾರ್ಖಾನೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಸಾಲು ಸಾಲಾಗಿ ನಿಂತಿದ್ದಂತಹ ಕಬ್ಬು ತುಂಬಿದ ಲಾರಿಗಳಿಗೆ ಬೆಂಕಿಯನ್ನ ಇಡಲಾಗಿದೆ. 13 ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಮೊದಲಿಗೆ ಸಿಕ್ಕಿತ್ತು. ಅದಾದ ಬಳಿಕ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್
ಕಬ್ಬು ತುಂಬಿದಂತಹ ಲೋಡ್ ಆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ ಅನ್ನುವಂತಹ ಆರೋಪ. ಸದ್ಯಕ್ಕಂತೂ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರವೂ ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ರೈತರೇ ಬೆಳೆದು ತಂದಿದ್ದಂತಹ ಕಬ್ಬು ಈಗ ಬೆಂಕಿಯಲ್ಲಿ ಸುಟ್ಟು ಕರಕಲಾಗ್ತಾ ಇದೆ. ಈಗ ಕಾರ್ಖಾನೆಗೂ ಇಲ್ಲ, ರೈತರಿಗೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅಟ್ಲೀಸ್ಟ್ ಈಗಲಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಾ ರೈತ ಮುಖಂಡರನ್ನ ಕರೆದು ಸಭೆಯನ್ನ ಮಾಡ್ತಾರಾ? ಅವರ ಏನ್ ಮನವಿಗಳಿದೆ ಅಥವಾ ಏನ್ ಬೇಡಿಕೆಗಳಿದೆ ಅದನ್ನ ಆಲಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಅಕಸ್ಮಾತ್ ಏನಾದರೂ ಸರ್ಕಾರ ಈ ಬಾರಿಯೂ ಕೂಡ ಅಲ್ಲಗಳೆದ್ರೆ ಅಥವಾ ನಿರ್ಲಕ್ಷ್ಯವನ್ನ ವಹಿಸಿದ್ರೆ ರೈತರು ಮುಂದೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಬಹುದು, ಇನ್ನು ಉಗ್ರ ಸ್ವರೂಪದಲ್ಲಿ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೂ ಕೂಡ ರೈತರು ಮುಂದಾಗಬಹುದು. ಸದ್ಯಕ್ಕಂತೂ ರೈತರು ಯಾರ ಮಾತನ್ನು ಕೇಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ ಕಬ್ಬು ಕಟಾವು ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ರೈತರು ಹೋರಾಟವನ್ನ ಮಾಡ್ತಾರೆ. 2-3 ದಿನಗಳ ಹೋರಾಟದ ಬಳಿಕ ಸರ್ಕಾರ ಏನೋ ಒಂದು ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡುತ್ತೆ. ಮುಂದಿನ ವರ್ಷಕ್ಕೆ ಮಾಡಿಕೊಡ್ತೀವಿ ಅಥವಾ ಮತ್ತೊಂದೇನೋ ನಿರ್ಧಾರವನ್ನ ಮಾಡಿ ನಿಮಗೆ ನಾವು ಆ ನಿರ್ಧಾರವನ್ನ ತಿಳಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಈ ಬಾರಿ ಅದಕ್ಕೆ ಅವಕಾಶವನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲೇ ರೈತರು ಈಗ ಉಗ್ರ ಹೋರಾಟಕ್ಕೆ ಇಳಿದಿರುವಂಥದ್ದು. ಮತ್ತೊಂದು ಕಡೆ ರೈತರೇ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಈ ರೀತಿಯಾಗಿ ಬೆಂಕಿಯಲ್ಲಿ ಸುಟ್ಟು ಕರಕಲಾಯ್ತಲ್ಲ ಅನ್ನುವಂಥದ್ದು ಕೂಡ ಮತ್ತೊಂದು ಕಡೆ ವಿಪರ್ಯಾಸ. ಯಾಕಂದ್ರೆ ಈ ಕಬ್ಬನ್ನ ಬೆಳೆಯೋದಕ್ಕೆ ಎಷ್ಟು ಶ್ರಮವನ್ನ ತೆಗೆದುಕೊಂಡಿರ್ತಾರೆ, ಎಷ್ಟು ಖರ್ಚುಗಳನ್ನ ಮಾಡಿರ್ತಾರೆ, ಎಷ್ಟು ಸಾಲ ಸೋಲವನ್ನ ಮಾಡಿರ್ತಾರೆ. ಆ ಎಲ್ಲ ಶ್ರಮ ಈ ಬೆಂಕಿಯಲ್ಲಿ ಸುಟ್ಟು ಕರಕಲಾಯ್ತಲ್ಲ ಅನ್ನುವಂಥದ್ದು ಕೂಡ ವಿಪರ್ಯಾಸ. ಬಟ್ ಆದರೂ ಕೂಡ ಬಾಗಲಕೋಟೆಯ ಜಿಲ್ಲಾ ಉಸ್ತುವಾರಿ RB ತಿಮ್ಮಾಪುರ ಅವರು ಸ್ಥಳಕ್ಕೆ ಬರಬೇಕು, ನಮ್ಮ ಜೊತೆಗೆ ಮಾತನಾಡಬೇಕು. ನಮ್ಮ ಬೇಡಿಕೆ ಏನಿದೆ, ಟನ್ನಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು, ಜೊತೆಗೆ ನಮಗೆ ಏನು ಬಾಕಿ ಉಳಿಸ್ಕೊಂಡಿದೆಯಲ್ಲ ಕಾರ್ಖಾನೆ, ಆ ಒಂದು ಹಣವನ್ನು ವಾಪಸ್ ಕೊಡಬೇಕು ಅನ್ನುವುದಷ್ಟೇ ಈಗ ರೈತರ ಮನವಿ ಆಗಿರುವಂಥದ್ದು. ಸರ್ಕಾರ ಸ್ಪಂದಿಸುತ್ತಾ ಇಲ್ವಾ ಕಾದು ನೋಡಬೇಕು. ಸಮೀರ್ವಾಡಿ ಕಾರ್ಖಾನೆಗೆ ರೈತರು ನುಗ್ಗಿದ್ದಾರೆ. ಸಮೀರ್ವಾಡಿ ಕಾರ್ಖಾನೆಯಲ್ಲಿ ನಿಲ್ಲಿಸಿದ್ದಂತಹ ಕಬ್ಬು ತುಂಬಿದ ಬೆಳೆಗಳಿಗೆ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ರೈತರ ಕಷ್ಟ ರೈತರಿಗೆ ಗೊತ್ತಿರುವಂಥದ್ದು. ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ನೀರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಆ ಭೂಮಿಯ ಫಲವತ್ತತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಆ ವಾತಾವರಣ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಹಗಲು ರಾತ್ರಿ ಎನ್ನದೆ ಆ ಬೆಳೆಗೆ ತಮ್ಮ ಶ್ರಮವನ್ನ ಹಾಕಿರ್ತಾರೆ. ಮುಧೋಳದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಲಾರಿಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ. ಬಾಗಲಕೋಟೆ ಎಸ್ಪಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಏನಾಗ್ತಾ ಇದೆ, ರೈತರ ತಾಳ್ಮೆಯ ಕಟ್ಟೆ ಯಾವ ರೀತಿ ಒಡೆದಿದೆ, ಎಷ್ಟು ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಹಾನಿಯಾಗಿದೆ, ಸದ್ಯದ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಬಾಗಲಕೋಟೆ ಎಸ್ಪಿಗೆ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಮುಧೋಳದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಹಾಗೆ ಲಾರಿಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಇಡೀ ರಾಜ್ಯಾದ್ಯಂತ ಇವಾಗ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರೈತರಿಗೆ ಇದೇ ಬೇಕಾಗಿದ್ದು. ಯಾಕಂದ್ರೆ ನಾವು ಶಾಂತ ಸ್ವರೂಪದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ, ನಮ್ಮ ಒಂದು ಪ್ರತಿಭಟನೆಗೆ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಹಾಗಾಗಿ ನಾವು ಉಗ್ರ ಸ್ವರೂಪದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತ ಹೇಳಿದ್ರು. ಸೊ ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತಾಗಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಮುಧೋಳದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಾ ಸರ್? ಟಿವಿ ಮುಂದೆ ಇದ್ದೇನೆ, ನೋಡ್ತಾ ಇದ್ದೇನೆ. ಒಂದು ಸರ್ಕಾರದ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ.
ಈ ಘಟನೆ ಆಗಬಾರ್ದಾಗಿತ್ತು. ಹ್ಮ್ ಸರ್ಕಾರ ಹಂಗಾಮ್ ಪ್ರಾರಂಭ ಮಾಡೋದಕ್ಕಿಂತಲೂ ಮುಂಚೆ, ಕಬ್ಬು ನುರ್ಸೋ ಹಂಗಾಮ್ ಪ್ರಾರಂಭ ಮಾಡೋದಕ್ಕಿಂತಲೂ ಮುಂಚೆ ರೈತರನ್ನ, ಕಾರ್ಖಾನೆ ಮಾಲೀಕರನ್ನ ಕರೆದು ಮಾತನಾಡ್ತಕ್ಕಂಥದ್ದು ರೂಢಿ. ಹ್ಮ್ ಕಳೆದ 30 ವರ್ಷದಿಂದ ನಾನು ಆ ಕ್ಷೇತ್ರದ ಪ್ರತಿನಿಧಿಯಾಗಿ, ಮಂತ್ರಿಯಾಗಿ, ಜಿಲ್ಲಾ ಮಂತ್ರಿಯಾಗಿ ಮಾಡಿದ್ದೀನಿ. ಹ್ಮ್ ಅದನ್ನ ಈಗ ಮಾಡದೇ ಇರೋದಕ್ಕೆ ಸರ್ಕಾರದೇ ವೈಫಲ್ಯ. ಹ್ಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನೇ ಮಾಡಿದ್ದೀನಿ 30 ವರ್ಷ, ಹ್ಮ್ ಶಾಸಕನಾಗಿ ಮಾಡಿದ್ದೀನಿ 30 ವರ್ಷ. ಎಲ್ಲೋ ಒಂದು ಕಡೆ ಸರ್ಕಾರ ಎಡೆಯಿತು, ರೈತರನ್ನ ರಸ್ತೆಗೆ ಬರ್ಲಿಕ್ಕೆ ಬಿಡಬಾರ್ದಾಗಿತ್ತು. ರೈತರನ್ನ ಮತ್ತು ಕಾರ್ಖಾನೆ ಮಾಲೀಕರನ್ನ ಕೂಡಿಸಿ ಮೀಟಿಂಗ್ ಮಾಡಿ ಹಂಗಾಮ್ ಪ್ರಾರಂಭ ಮಾಡೋದಕ್ಕಿಂತಲೂ ಮುಂಚೆ ಒಂದು ರೇಟ್ ಘೋಷಣೆ ಮಾಡಿ, ಹಿಂದಿನ ಬಿಲ್ ಕೊಟ್ಟಿದಿರೋ ಇಲ್ಲೋ, ಕೊಟ್ಟಿದ್ರೆ ಕೊಡಬೇಕು ಅಂತೇಳಿ ಕೊಡಿಸುವಂತ ಪ್ರಯತ್ನ ಮಾಡಬೇಕು. ಅದೆಲ್ಲ ಆಗ್ಬೇಕು. ಇಲ್ಲಿ ಇದು ಆಗದೆ ಇರೋದ ಕಾರಣಕ್ಕಾಗಿ ಆಗಿದೆ. ಇದು ಆಗಬಾರ್ದಾದಂತ ಘಟನೆ. ಯಾವುದೇ ಸರ್ಕಾರದಿದ್ದಾಗ ಆದ್ರೂ ಇಂಥ ಘಟನೆಗಳು ನಡಿಬಾರ್ದು ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಈಗಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ರೈತರನ್ನ ಮತ್ತು ಕಾರ್ಖಾನೆ ಮಾಲೀಕರನ್ನ ಕೂಡಿಸಿ ತಿಳುವಳಿಕೆ ಹೇಳಿ ವೈಜ್ಞಾನಿಕವಾಗಿ ಬೆಲೆ ಕೊಡಿಸ್ತಕ್ಕಂತ ಕೆಲಸ ಮಾಡ್ಬೇಕು. ಅದಕ್ಕಾಗಿನೇ ನಮ್ಮ ಸರ್ಕಾರ ಇದ್ದಾಗ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ನಾನೇ ಮುತುವರ್ಜಿ ವಹಿಸಿ SAP ಕಾನೂನನ್ನ ಮಾಡಿಸಿದ್ವಿ. SAP ಕಾನೂನು ಮಾಡೋದು ಉದ್ದೇಶ ಏನಂದ್ರೆ, ಕಬ್ಬು ಖರೀದಿ ಮಾಡತಕ್ಕಂತ ಕಾರ್ಖಾನೆ ಮಾಲೀಕರು, ಕಬ್ಬು ಬೆಳೀತಕ್ಕಂತ ರೈತರು ಮತ್ತು ಸರ್ಕಾರ 3 ಜನ ಸೇರ್ಕೊಂಡು ಕಬ್ಬಿಗೆ ಒಂದು ವೈಜ್ಞಾನಿಕ ಬೆಲೆ ನಿಗದಿ ಮಾಡತಕ್ಕಂತದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದನ್ನ ಮುಂದುವರೆಸದೆ 2014ರಲ್ಲಿ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಬಂದ ಮೇಲೆ ಅದನ್ನ ನಿಲ್ಲಿಸ್ಬಿಟ್ರು. ಹೀಗಾಗಿ ಇವತ್ತು ಈ ಎಲ್ಲ ಸಂಕಷ್ಟಕ್ಕೆ ಕಾರಣ ಆಗ್ತದೆ. ಅದಕ್ಕಾದ್ರೆ ಈಗಾದ್ರೂ ನಾನು ಹೇಳ್ತೇನೆ, ಈ ಸಮಸ್ಯೆಯನ್ನ ಪರಿಹಾರ ಮಾಡಿ, ರೈತರನ್ನ ಕೂಡಿಸಿ ಹೇಳಿ, ರೈತರಿಗೆ ತಿಳುವಳಿಕೆ ಹೇಳಿ, ಕಾರ್ಖಾನೆ ಮಾಲೀಕರನ್ನು ಒಪ್ಪಿಸಿ ಇದನ್ನ ಸಮಸ್ಯೆ ಸುಸೂತ್ರವಾಗಿ ಬಗೆಹರಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಬಾಗಲಕೋಟೆಯ ಮುಧೋಳದಲ್ಲಿ ರೈತರು ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವರ್ಷನಾದರೂ ನಮ್ಮ ಬೇಡಿಕೆ ಏನಿದೆ ಈಡೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ಸ್ವತಃ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ RB ತಿಮ್ಮಾಪುರ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಈ ಒಂದು ದೃಶ್ಯ ಯಾವ ರೀತಿಯಾಗಿ ರೈತರ ತಾಳ್ಮೆಯ ಕಟ್ಟೆ ಒಡೆದಿದೆ ಅನ್ನುವಂಥದ್ದು ತಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಭಾವಿಸ್ತೀನಿ ಸರ್. ರೈತರು ಹಾಗೂ ಟ್ರ್ಯಾಕ್ಟರ್ ಜೊತೆ ಇದು ಹೊಂದಾಣಿಕೆ ಆಗ್ಬೇಕಾದಂತ ಅನಿವಾರ್ಯತೆ ಇದೆ. ಸರ್ಕಾರ 3,250 ರೂಪಾಯಿ ಘೋಷಣೆ ಮಾಡಿ ಹೆಚ್ಚಿಗೆ ನಾನು 50 ರೂಪಾಯಿ ಕೊಡ್ತೀವಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಆದಾಗ್ಯೂ ಇಲ್ಲಿ ನಮ್ಮ ರೈತರಲ್ಲಿ ಒಂದೇನಿತ್ತು, ರಿಕವರಿ ಪ್ರಾಬ್ಲಮ್, ರಿಕವರಿ ಬೇಸ್ ಮೇಲೆ ಮಾಡಬೇಡಿ ಅಂತ ಹೇಳಿದ್ರು. ಅದು ನಾವು ಮಾಲಕರನ್ನ ಕರೆದು ನಿನ್ನೆ ತಾನೇ ರಿಕವರಿ ಬೇಸ್ ಮೇಲೆ ಬೇಡಪ್ಪ, ನೀವು ಇದನ್ನ ಒಪ್ಕೋಬೇಕಂತ ಹೇಳಿದ್ರೆ ಅವ್ರು ಒಪ್ಕೊಂಡ್ರು. ಆ ನಂತರ ಅವ್ರ ಬೇಡಿಕೆ ಇಲ್ಲ, ನೀವು ಹಿಂದಿನ ಬಿಲ್ ಅದಾವ ಅದನ್ನಾದ್ರೂ ಕೊಡಿ, ಇಲ್ಲ ಅಂತಂದ್ರೆ ಫಸ್ಟ್ ಬಿಲ್ 3,250 ಕೊಡ್ಬೇಕಂತ ಹೇಳಿದ್ರು. ಇವತ್ತು 2ರಲ್ಲಿ 1 ಕೊಡೋಣ ಅಂತಕ್ಕಂಥ ಮಾತು ನಾನು ಫ್ಯಾಕ್ಟ್ರಿ ಮಾಲಕರನ್ನ ಕರ್ಕೊಂಡು ಇಲ್ಲಿ ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ಈ ಘಟನೆ ನಡೆದೋಯ್ತು. ಅವರು ರೈತ ಸಂಘದವರು ಬರ್ತೀವತ್ತು ಹೇಳಿದ್ರು. ಅಷ್ಟರಲ್ಲಿ ಘಟನೆ ನಡೆದಿದೆ, ಅದನ್ನ ರಿಪೋರ್ಟ್ ತರಿಸ್ಕೊಳ್ತೀವಿ, ಅದೇನಾಗಿದೆ ಅಂತಕ್ಕಂಥದ್ದು ಕ್ರಮ ಕೈ. ಸರ್, ಈಗ ರೈತರು ಕೇಳ್ತಾ ಇರುವಂಥದ್ದು 3,500 ನಿಗದಿ ಮಾಡಬೇಕು, ಜೊತೆಗೆ ನಮ್ಮ ಬಾಕಿ ಹಣ ಏನಿದೆ ಅದನ್ನ ಮರುಪಾವತಿ ಮಾಡಬೇಕು ಅಂತ ಹೇಳಿ. ಇದು ಸರ್ಕಾರಕ್ಕೆ ಅಸಾಧ್ಯವಾದಂತಹ ಕೆಲಸನ ಸರ್? ಸರ್ಕಾರ ಮಾಡೋದಲ್ಲಮ್ಮ, ಇದು FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. ಅದಕ್ಕಿಂತ ಹೆಚ್ಚಿಗೆ ಇವರು 200 ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ.
ಅದ್ರ ಜೊತೆಗೆ ನಾವು ಕರ್ನಾಟಕ ಸರ್ಕಾರದಿಂದ 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಿ. ಫ್ಯಾಕ್ಟ್ರಿ ಮಾಲಕರು ಹಾಗೂ ರೈತರಲ್ಲಿ ಹೊಂದಾಣಿಕೆ ಮಾಡಬೇಕು. ಅದನ್ನ 3 ರಿಂದ 4 ಸಲ ನಾವು ಮೀಟಿಂಗ್ಗಳು ಮಾಡಿದ್ದೀವಿ. ಇವತ್ತು ನಾನು ಕರೆದಿದ್ದೆ. ಇವತ್ತು ಫ್ಯಾಕ್ಟ್ರಿ ಮಾಲಕರು ಇಲ್ಲಿ ಬಂದು ಕೂತ್ಕೊಂಡಿದ್ರು, ಅವರು ಬರ್ತೀವಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಈ ಘಟನೆ ನಡೆದಿದೆ. ಸರ್, ಈಗ ರೈತರು ಹೇಳ್ತಾ ಇರುವಂಥದ್ದು ನಮ್ಮ ಮನವಿ ಏನಿದೆ ಅಥವಾ ನಮ್ಮ ಬೇಡಿಕೆ ಏನಿದೆ ಅದು ಈಡೇರೋವರೆಗೂ ಕೂಡ ನಾವಂತೂ ನಮ್ಮ ಒಂದು ಪ್ರತಿಭಟನೆಯಿಂದ ಅಥವಾ ಹೋರಾಟದಿಂದ ನಾವು ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ. ಹಾಗಿದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಅನ್ನುವಂಥದ್ದು ಯಾವಾಗ ಕಂಡುಕೊಳ್ಬಹುದು ಸರ್? ಪರಿಹಾರ ಫ್ಯಾಕ್ಟ್ರಿ ಮಾಲಕರು ಅವ್ರು ಮಾಡ್ಕೋಬೇಕು. ಅದನ್ನ ನಾವು ಹೊಂದಾಣಿಕೆ ಮಾಡಕ್ ಏನ್ ಸಾಧ್ಯ ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ರೈತರು ಹೇಳ್ತಾ ಇರುವಂಥದ್ದು ಇಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ರೈತ ಮುಖಂಡರನ್ನ ಕರೆದು ಸಂಧಾನ ಸಭೆ ಮಾಡುವಂಥದ್ದಾಗಿರ್ಬೋದು ಯಾವುದು ಕೂಡ ನಡೀತಾ ಇಲ್ಲ. ಸೊ ಇಲ್ಲಿ ಷಡ್ಯಂತ್ರಗಳು ಆಗ್ತಾ ಇದೆ ಅನ್ನುವಂಥ ಆರೋಪ. ಇಲ್ಲೇ ಇದೀನಮ್ಮ, ನಾನು 4 ಸಲ ಮೀಟಿಂಗ್ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ಅವ್ರದ್ದು ಇಬ್ಬರದು ಹೊಂದಾಣಿಕೆ ಆಗ್ತಾ ಇಲ್ಲ. ಪ್ರಯತ್ನ ಕಂಟಿನ್ಯೂ ಮಾಡಿದ್ದೀವಿ, ಇವತ್ತು ಮಾಡಿದ್ದೀವಿ. ಸರ್, ಈಗ ತಾವೇ ಹೇಳಿದ್ರಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಹೇಳಿ. ಸೊ ಸರ್ಕಾರದಿಂದಲೂ ಕೂಡ ಒತ್ತಡ ಹಾಕಬೇಕು ಅಲ್ವಾ ಸರ್? ಈ ರೀತಿಯಾದಂತಹ ಪರಿಸ್ಥಿತಿ ಇದೆ, ಸೊ ಚಿತ್ರಣ ಹೀಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಗಮನಕ್ಕೂ ತರ್ಬೋದಲ್ವಾ? ಕೇಂದ್ರ ಸರ್ಕಾರಕ್ಕೆ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಿಯೋಗ ಹೋಗ್ತಾ ಇದ್ದೀವಿ. ಅವ್ರಿಗೆ ಅಪಾಯಿಂಟ್ಮೆಂಟು ನಾವು ಕೇಳಿದ್ದೀವಿ. ಅಂದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹ ಒಂದು ಚಿತ್ರಣವನ್ನ ಹೇಳೋದಕ್ಕೂ ಕೂಡ ಅವಕಾಶ ಇಲ್ವಾ ಇಲ್ಲಿ ಅಂತ? ಅಲ್ಲ, ರಾಜ್ಯಕ್ಕೆ ನಾವು ಈಗಾಗಲೇ ಹೇಳಿದೀವಿ, ಈಗಾಗಲೇ ಪತ್ರ ಬರ್ತಿದ್ದಾರೆ ಮುಖ್ಯಮಂತ್ರಿಗಳು. ನಾವು ಟೈಮ್ ಕೇಳಿದ್ದೀವಿ, ಹಿಂಗ ಆಗ್ತಾ ಇದೆ. ನಮ್ಗೆ ಇತ್ನಾಲ್ಕೆ 33% ಕೊಟ್ರಿ, ಗುಜರಾತ್ ಅಲ್ಲಿ 100, ಉತ್ತರ ಪ್ರದೇಶದಲ್ಲಿ 100 ಕೊಟ್ಟಿದ್ದೀರಿ. ನಮಗೂ ಅವಕಾಶ ಕೊಡಿ, ಇಲ್ಲಂತಂದ್ರೆ ಫ್ಯಾಕ್ಟ್ರಿ ಮಾಲಕ ರೈತನಿಗೆ ಹೊಂದಾಣಿಕೆ ಆಗ್ಲಿಲ್ಲ. ಅವ್ರು ಹೇಳ್ತಾ ಇರೋದು ಎಕ್ಸ್ಪೋರ್ಟ್ ರೇಟೇ 3600 ದೇಶದಲ್ಲಿ ರೊಕ್ಕ ಕೊಡಕ್ ನಮ್ಗೆ ಆಗೋದು ಕಷ್ಟ ಇದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಆದಾಗೂ ನಮ್ ಪ್ರಯತ್ನ ಕಂಟಿನ್ಯೂ ಮಾಡಿ ಇಬ್ಬರಿಗೆ ಹೊಂದಾಣಿಕೆ ಮಾಡಕ್ ಏನ್ ಸಾಧ್ಯ ಐತೆ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಇವತ್ತು ಘಟನೆಗೆ ನನಗೂ ಬೇಜಾರ ಇದೆ. ನಾ ವಿನಂತಿ ಮಾಡ್ಕೋತೀನಿ ರೈತರು. ಹೌದು, ಯಾಕಂದ್ರೆ ರೈತರು ವರ್ಷಾನುಗಟ್ಲೆ ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿರ್ತಾರೆ ಸರ್. ಈ ರೀತಿಯಾಗಿ ಆ ಶ್ರಮವೆಲ್ಲ ಬೆಂಕಿಯಲ್ಲಿ ವ್ಯರ್ಥ ಆಗೋಯ್ತಲ್ಲ ಅನ್ನುವಂಥದ್ದು ಕೂಡ ನಮಗೂ ಆ ಬೇಸರ ಇರುವಂಥದ್ದು. ಹೋರಾಟಗಾರರು ಯಾರು ಏನ್ ಮಾಡಿದ್ದಾರೆ ಅಂತಕ್ಕಂಥ ರಿಪೋರ್ಟ್ ತರಿಸ್ತಾ ಇದ್ದೀನಿ. ಹೋರಾಟಗಾರ ಅವರು ರೈತರಲ್ಲ. ಕೊನೆಯದಾಗಿ ಏನ್ ಪರ್ಯಾಯ ವ್ಯವಸ್ಥೆ ಮಾಡಬಹುದು ಸರ್ ಈಗ? ಯಾಕಂದ್ರೆ ಅವರ ಒಂದು ಆಕ್ರೋಶ ಕಡಿಮೆ ಆಗ್ಬೇಕು ಅಂತಂದ್ರೆ ಅದೇನ್ ಆಗಿದೆ ಅನ್ನೋದು ನೋಡೋಣ. ಸರ್ಕಾರದಿಂದ ಮೊದಲು ರಿಪೋರ್ಟರ್ ಬರ್ಲಮ್ಮ, ಎಷ್ಟು ಸುತ್ತಿದೆ, ಏನಾಗಿದೆ, ಬಂದ ನಂತರ ಸರ್ಕಾರ ಲೆವೆಲ್ ಅಲ್ಲಿ ಮಾತಾಡ್ತೀವಿ. ಓಕೆ ಸರ್, ನಮಗೂ ಕೂಡ ಭರವಸೆ ಇದೆ ಈ ಒಂದು ವಿಚಾರಕ್ಕೆ ಅಥವಾ ಈ ಒಂದು ಹೋರಾಟಕ್ಕೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು. ಸೊ ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಈಗ ಆರ್ ಬಿ ತಿಮ್ಮಾಪುರ್ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ರು. ಸೊ ನಾವು ಕೂಡ ಪ್ರಯತ್ನವನ್ನು ಮಾಡ್ತೀವಿ, ಈಗ ಎಷ್ಟು ಹಾನಿಯಾಗಿದೆ, ಏನು ಸಮಸ್ಯೆ ಆಗಿದೆ ಅನ್ನುವಂತಹ ರಿಪೋರ್ಟನ್ನು ತರಿಸ್ಕೊಳ್ತೀವಿ. ಅದಾದ ಬಳಿಕ ನಾವು ಕೂಡ ಸಂಧಾನ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿದ್ದಾರೆ. ಈ ರೀತಿಯಾಗಿ ಚಿತ್ರಣ ಇದೆ, ರೈತರ ಹೋರಾಟ ಮಿತಿ ಮೀರ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೀವಿ ಅಂತ ಕೂಡ ಹೇಳಿದ್ರು. ಕಳೆದ 4 ದಿನಗಳಿಂದಲೂ ಕೂಡ ನಾನು ಇಲ್ಲೇ ಇದ್ದೀನಿ, ಪರಿಸ್ಥಿತಿ ಏನಾಗ್ತಾ ಇದೆ, ಈಗಾಗಿರುವಂತಹ ಪರಿಸ್ಥಿತಿಗೆ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಬಾರ್ದಾಗಿತ್ತು ಅಂತ ಹೇಳಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಲಾರಿಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಮುಧೋಳ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡದೆ ಸಿಎಂ ಸಿದ್ದರಾಮಯ್ಯನವರು ತೆರಳಿದ್ದಾರೆ. ಸದ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನಷ್ಟೇ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಾಗಲಕೋಟೆ ಎಸ್ಪಿಗೆ ಕರೆ ಮಾಡಿದ್ರು, ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನು ಪಡ್ಕೊಂಡ್ರು. ಆದ್ರೆ ಈಗ ಮುಧೋಳ ಧಗಧಗಿಸ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಿಯಾಕ್ಷನ್ ಅನ್ನ ಕೊಡದೆ, ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಸಿಎಂ ಸಿದ್ದರಾಮಯ್ಯನವರು ತೆರಳಿದ್ದಾರೆ. ಮುಧೋಳದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆಯಲ್ಲ,
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಇನ್ಫಾರ್ಮೇಶನ್ ತಗೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ತೆರಳಿದ್ದಾರೆ. ಹಾಗಿದ್ರೆ ಯಾವ ಒಂದು ಆಲೋಚನೆ ಮಾಡ್ತಾ ಇರಬಹುದು, ಯಾವ ರೀತಿಯಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವರ ಜೊತೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳು ಆಗ್ತಾ ಇದೆಯಾ? ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯನವರು ಯಾಕಾಗಿ ಈ ಒಂದು ವಿಚಾರಕ್ಕೆ ರಿಯಾಕ್ಷನ್ ಕೊಡದೆ ಹೋಗಿದ್ದಾರೆ? ಏನು ನಡೀತಾ ಇದೆ? ಹಾಗಿದ್ರೆ ರೈತರ ಪ್ರತಿಭಟನೆ ಹೀಗೆ ಮುಂದುವರ್ತಾ ಹೋಗುತ್ತಾ? ಎಲ್ಲಿಗೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂತಹ ಯಕ್ಷ ಪ್ರಶ್ನೆ. ಯಾಕಂದರೆ ಸಾಕಷ್ಟು ಬೆಳೆ ಈಗ ನಾಶವಾಗಿದೆ. ಕಬ್ಬು ತುಂಬಿದಂತಹ ಲಾರಿಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ. ರೈತರಿಗೆ ನಷ್ಟದ ಮೇಲೆ ನಷ್ಟ ಆಗ್ತಾ ಇರುವಂಥದ್ದು. ಪ್ರತಿ ಬಾರಿಯೂ ಕೂಡ ಕಟಾವಿಗೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಕಬ್ಬನ್ನು ನುರಿಸುವಂತಹ ಹಂಗಾಮು ಆರಂಭವಾಗುವಂತಹ ಸಮಯದಲ್ಲಿ ಈ ರೀತಿಯಾಗಿ ರೈತರ ಪ್ರತಿಭಟನೆಗಳು ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಈ ಬಾರಿ ಆ ರೀತಿಯಾಗಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಒಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ 4-5 ದಿನಗಳಿಂದನೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಯಾವುದೇ ಸ್ಪಂದನೆ ಸಿಗದೆ ಇದ್ದಾಗ ರೈತರ ತಾಳ್ಮೆ, ರೈತರ ಆಕ್ರೋಶದ ಕಟ್ಟೆ ಒಡೆದು ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ 50ಕ್ಕೂ ಹೆಚ್ಚು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ರೈತ ಮುಖಂಡರು ಹೇಳಿರುವಂತಹ ಪ್ರಕಾರ ಈ ಆರೋಪ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಕಿಡಿಗೇಡಿಗಳಿಂದ ಆಗಿರುವಂತಹ ಕೃತ್ಯ ಅಂತ ಹೇಳಿದ್ದಾರೆ.